सिद्ध सद्गुरु पादार्जन जननी जनकथा तत्वोपदेशकर्तारं नत्वा भक्तिपुरस्सरं नत्वा भक्तिपुरस्सरं प्रातस्मरणीय अद्वैत सार्वभौम साधु चक्रवर्ती जगद्गुरु जगद्वंद्य ಶ್ರೀ ಸಿದ್ಧಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸಿದ್ಧರ ತತ್ಸ್ವರೂಪರು ಮೌನ ಯೋಗಿ ಗುರುನಾಥಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಆರೂಢ ಜ್ಯೋತಿ ಸುಪುತ್ರಪ್ಪಂಗಳ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ವಿಚಾರ ಸಾಗರದ ದುರಂತಕರ್ತೃಗಳಾದಂಥ ಸಾಧು ನಿಶ್ಚಲದಾಸರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಎನ್ನ ಸದ್ಗುರುದೇವರನ್ನ ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಈ ಮಾನವ ಜನ್ಮವನ್ನು ಗುರುಶಾಸ್ತ್ರದ್ವಾರ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಆಗಮಿಸಿದ ತಮ್ಮೆಲ್ಲರ ಪವಿತ್ರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂತಹ ಪರಶಿವ ಪರಮಾತ್ಮನಿಗೆ ವಂದಿಸಿ, ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಎಲ್ಲ ಶರಣಾರ್ಥಿಗಳು. ಈ ವೇದಾಂತ ಶಿಬಿರದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಪ್ರಥಮ ತರಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಓಂ ಶ್ರೀ ವಿಚಾರ ಸಾಗರ ಪ್ರಥಮಸ್ತರಂಗ. ಈ ವಿಚಾರ ಸಾಗರ ಗ್ರಂಥದಲ್ಲಿ ಮೊದಲನೇ ತರಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಈ ಮೊದಲನೇ ತರಂಗದಲ್ಲಿ ಅಥ ಅನುಬಂಧ ಸಾಮಾನ್ಯ ನಿರೂಪಣ. ಮೊದಲನೇ ತರಂಗದಲ್ಲಿ ಏನು ಹೇಳ್ತಾರೆ ಅಂದ್ರೆ, ವಿಷಯ ಹೇಳಿದ್ರು ಅನುಬಂಧ ಸಾಮಾನ್ಯ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪುರುಷಂ ವಜ್ಞಾತಿ ಸ್ವಜ್ಞಾನೇನ ಪ್ರೇರೈತಿ ಅನುಬಂಧ. ವಿಚಾರವುಳ್ಳಂಥ ವ್ಯಕ್ತಿ ಯಾವುದೇ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗಬೇಕಾಗಿತ್ತು, ಯಾವುದೋ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ವಿಚಾರ ಮಾಡ್ತಾನೆ. ಏನು ಇದರೊಳಗೆ ನನಗೆ ಅಧಿಕಾರ ಐತೋ ಇಲ್ಲೋ, ಆ ನಂತರ ಇದರೊಳಗೆ ಯಾವ ವಿಷಯವನ್ನು ಕುರಿತು ಪ್ರತಿಪಾದನೆ ಮಾಡ್ತಾರೆ, ಮತ್ತು ಏನು ಸಂಬಂಧ ಅದ, ಮತ್ತು ಇದನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಲಾಭವೇನು, ಪ್ರಯೋಜನವೇನು, ಇದನ್ನು ತಿಳ್ಕೊಂಡೇ ಜಿಜ್ಞಾಸು ಗ್ರಂಥದಲ್ಲಿ ಪ್ರವೃತ್ತಿ ಆಗ್ತಾನೆ ಅಂತ ತಿಳ್ಕೊಂಡು ಮೊದಲು ಈ ಗ್ರಂಥದಲ್ಲಿ ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತಾ ಇದ್ದೆ. ಇಲ್ಲಿ ಅಥ ಅನುಬಂಧ ಸಾಮಾನ್ಯ ನಿರೂಪಣ ನಾನು ಮೊದಲೇ ಹೇಳಿದೆ. ಅಥ ಅಂದರೆ ಮಂಗಲವಾದಂಥ ಸೂಚಕ ಪದನೂ ಅದ, ಆ ನಂತರ ಪ್ರಾರಂಭ ಅಂತಲೂ ಅರ್ಥ ಆಗ್ತದೆ, ಮಂಗಲ ಆದ ನಂತರ ಪ್ರಾರಂಭ ಅಂತಲೂ ಕೂಡ ಅರ್ಥ ಆಗ್ತದೆ. ಇಲ್ಲಿ ಪ್ರಾರಂಭವನ್ನು ಮಂಗಲ ಆದ ನಂತರ ಅನುಬಂಧ ಚತುಷ್ಟಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಯಂತರವಾಗಿ ತಾವೆಲ್ಲ ಕೇಳ್ಕೊಂಬಂದಿರಿ. ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿದೆ. ಸಂಪೂರ್ಣವಾಗಿ ಆ ವಸ್ತು ನಿರ್ದೇಶ ರೂಪ ಮಂಗಲದ ಭಾವಾರ್ಥವನ್ನು ನಮಗೆ 5 ದೋಹದ ಮುಖಾಂತರವಾಗಿ ತಿಳಿಸ್ಕೊಂಡು ಬಂದಿದೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಗ್ರಂಥದ ಮಹಿಮವನ್ನು ಹೇಳ್ತಾ ಇದ್ದಾರೆ. 2ನೇ ಅಂಕ. ಮೊದಲನೇ ಅಂಕದಾಗ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿದರು. ಅದು ಸಂಪೂರ್ಣ ಟೀಕವನ್ನು 5 ಇಲ್ಲಿ ಪರ್ಯಂತರವಾಗಿ ನಿರೂಪಣೆ ಮಾಡಿಕೊಂಡು ಬಂದಿದೆ. ಈಗ 2ನೇ ಅಂಕದ
ಗ್ರಂಥ ಮಹಿಮ ಎರಡನೇ ಅಂಕದೊಳಗೆ ಏನು ಹೇಳ್ತಾರೆ, ಈ ಗ್ರಂಥದ ಮಹಿಮವನ್ನು ವರ್ಣನೆ ಮಾಡ್ತಾರೆ. ಯಾವುದು ವಿಚಾರ ಸಾಗರ ಗ್ರಂಥ ಏನದ, ಈ ಗ್ರಂಥದ ಮಹತ್ವವನ್ನು ಕುರಿತು ನಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವರ್ಯೋ ವೇದ ಸಿದ್ಧಾಂತ ಜಲ ಜಾಮೆ ಅತಿ ಗಂಭೀರ, ಜಾಮೆ ಅತಿ ಗಂಭೀರ ವೇದ ಸಿದ್ಧಾಂತ ಜಲ ವರ್ಯೋ ಅಸ ವಿಚಾರ ಸಾಗರ ಕಹು, ಪೇಕಿ ಮುದಿತ ಧೀರ ವೈ. ಈ ಮೊದಲನೇ ಈ ದೋಹದೊಳಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೇಳಿ, ಜಾಮೆ ಅಂದ್ರೆ ಯಾವುದರಲ್ಲಿ, ಅತಿ ಗಂಭೀರ ವೇದ ಸಿದ್ಧಾಂತ ಜಲ ಬರೆಯೋ, ಯಾವುದರಲ್ಲಿ ಅತಿ ವಿಸ್ತಾರವಾಗಿ ವೇದಾಂತದ ಸಿದ್ಧಾಂತವೆಂಬ ನೀರನ್ನು ತುಂಬಿರುತ್ತದೆಯೋ ಐಸ ವಿಚಾರ ಸಾಗರ ಕಹು, ಅಂತ ವಿಚಾರ ಸಾಗರ ಗ್ರಂಥವನ್ನು ನಾನು ನಿಮಗೆ ಹೇಳುತ್ತೇನೆ, ಹೇಳುತ್ತೇನೆ. ಅಂದರೆ ಈ ವಿಚಾರ ಸಾಗರದಲ್ಲಿ ಹೆಂಗ ಸಾಗರದಲ್ಲಿ ನೀರಿನ ಹೆಂಗ ಕೊರತೆ ಇರುವುದಿಲ್ಲವೋ ಹಂಗ ಈ ಗ್ರಂಥದಲ್ಲಿ ವೇದಾಂತ ಸಿದ್ಧಾಂತದ ಕೊರತೆನೇ ಇಲ್ಲ ಅಂತ ಸಂಪೂರ್ಣ ಹೇಳಿನಲ್ಲ. ವೇದಾಂತದ ಸಿದ್ಧಾಂತ ಏನದಲ್ಲ, ಅಂತ್ಯ ನಿರ್ಣಯ ಸಿದ್ಧಾಂತ, ಅದನ್ನು ಸಂಪೂರ್ಣವಾಗಿ ನಾ ವಿಸ್ತಾರವಾಗಿ ಇದು ಗ್ರಂಥದಲ್ಲಿ ಹೇಳಿರುತ್ತೇನೆ ಅಂತ ವಿಚಾರ ಸಾಗರವನ್ನು ಕುರಿತು ನಿಮಗನ್ನು ಕುರಿತು ಹೇಳುತ್ತೇನೆ. ಆ ನಂತರ ಬೇಕಿ ಮುದಿತ ವೈ ಧೀರ್ ಅಂತ ಹೇಳಿದ್ರು. ಎಲ್ಲ ಟಿಪ್ಪಣಿಯೊಳಗೆ ಅವಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಈಗ ವಿಚಾರ ಸಾಗರ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಬಂತು. ಇಲ್ಲ ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಮೇಲೆ ಏನು ವಿಷಯವನ್ನು ಹೇಳ್ತಾರೆ ಅದು ಸಾಧು ನಿಶ್ಚಲ್ ದಾಸರು ಬರೆದಿದ್ದಾರೆ. ಸಂಪೂರ್ಣ ಸಾಧು ನಿಶ್ಚಲ್ ದಾಸರ ವಿಷಯ ಏನದ ಅಂದ್ರೆ ಮೇಲೆ ಏನು ಹೇಳಿದ್ರೆ ಅಂಕ ಹೇಳೋದು ಹೇಳ್ತಾರ. ಮುಖಾಂತರವಾಗಿ ಏನು ಹೇಳ್ತಾರೆ, ದುಹದ ಮುಖಾಂತರವಾಗಿ ಅಂಕ ಟೀಕವನ್ನು ಹೇಳ್ತಾರೆ. ಅದು ಸಾಧು ನಿಶ್ಚಲ್ ದಾಸರು ಬರೆದಂತೆ ಮೂಲ ಗ್ರಂಥ. ಈಗ ಟಿಪ್ಪಣಿ ಅಂತ ಏನು ಕೊಡ್ತಾರಲ್ಲ, ಈ ಟಿಪ್ಪಣಿ ಅನ್ನೋದನ್ನ ವಿಚಾರ ಸಾಗರ ವಿಚಾರ ಚಂದ್ರೋದಯ ಗ್ರಂಥ ಕರ್ತೃ ಆದಂತ ಯಾರು ಪಂಡಿತ ಪಿತಾಮಶಿಯವರು ಇಲ್ಲಿ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದ್ರ ಸಾಧು ನಿಶ್ಚಲ ಸರಳ ರೀತಿಯಿಂದ ಮೇಲೆ ವಿಷಯವನ್ನು ಹೇಳ್ಕೊಂತ ಹೋದ್ರು. ಆ ವಿಷಯನ ಹೇಳುವ ಸಮಯದೊಳಗ ಎಲ್ಲೆಲ್ಲಿ ಇನ್ನೂ ಹೆಚ್ಚಿನ ಅರ್ಥವನ್ನು ಮುಮುಕ್ಷು ತಿಳ್ಕೋಬೇಕಾಗ್ಯದ, ಆ ಜಾಗದೊಳಗೆ ಅವಶ್ಯವಾಗಿ ಮುಮುಕ್ಷು ತಿಳ್ಕೊಳ್ಳಲೇಬೇಕಾದಂಥ ವಿಷಯವನ್ನ ಪಂಡಿತ್ ಪಿತಾಮಶಿಯವರು ಏನು ಮಾಡಿದ್ರು ಅಂದ್ರೆ ಅಲ್ಲಿ ನಂಬರ್ ಕೊಟ್ಟು ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದ್ರೆ ಈ ಗ್ರಂಥಕ್ಕೆ ಮತ್ತೊಂದಿಟ್ಟು ಉತ್ತೇಜನ ಮಾಡಿದ್ದಾರೆ. ಬಹಳ ಶೋಭಾಯಮಾನವಾಗಿದೆ. ಏನು ತಿಳಿಸ್ಬೇಕಾಗ್ಯದ ಅಥವಾ ಗ್ರಂಥಕರ್ತರು ಏನು ಬರ್ದಾರ ಇನ್ನೂ ತಿಳಿಸೋದು ಅವ್ರದ್ದು ಏನದ, ಅವರು ಗ್ರಂಥ ವಿಸ್ತಾರ ಆಗ್ತದಂತ ತಿಳ್ಕೊಂಡು ಏನೋ ಬರ್ದಿಲ್ಲ ಸಾಧು ನಿಶ್ಚಲ್ಲಾಸ್ತ್ರ. ಆದರೂ ಕೂಡ ಪಂಡಿತ ಪಿತಾಮಶಿಯವರು ಏನು ಮಾಡಿದ್ರು, ಇದು ಅವಶ್ಯವಾಗಿ ಮುಮುಕ್ಷು ಜಿಜ್ಞಾಸು ಅಧಿಕಾರಿ ತಿಳ್ಕೊಳ್ಳಲೇಬೇಕೆನ್ನುವ ಒಂದು ಸದಿಚ್ಛೆಯಿಂದ ಈ ಗ್ರಂಥಕ್ಕೆ ಏನು ಮಾಡಿದ್ದಾರೆ ಅವರು ಪಂಡಿತ್ ಪಿತಾಮಶಿಯವರು ಟಿಪ್ಪಣಿ ರೂಪದೊಳಗೆ ವಿಸ್ತಾರವಾದಂಥ ಅರ್ಥವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಅವರು ಹೇಳಿದರು, ವೇದಾಂತ ಸಿದ್ಧಾಂತದಿಂದ ನೀರಿನಿಂದ ತುಂಬಿದಂಥ ಈ ವಿಚಾರ ಸಾಗರವನ್ನು ನಾನು ಹೇಳುತ್ತೇನೆ ಅಂತ ನಿಶ್ಚಲ್ಲಾಸ್ತ್ರ ಹೇಳಿದರು. ಅದಕ್ಕೆ ಅವರು ವಿಚಾರ ಸಾಗರ ಅಂತ ಏನದಲ್ಲ ಅದರ ಮೇಲೆ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ನೋಡಿ ಒಂದೇ ನಂಬರ್ ಟಿಪ್ಪಣಿ ನೋಡಿ, ಟಿಪ್ಪಣಿ ನಂಬರ್ 1. प्रतिवादी और सिद्धांती करके व गुरु शिष्य करके किया जो जड़चेतन आदि पदार्थ का विवेचन का ये निर्णय सो विचार कहिए है. ವಿಚಾರ ಸಾಗರ ಅಂತ ಹೇಳಿದ್ರಲ್ಲ, ಅಲ್ಲಿ ಇವರು ವಿಚಾರ ಅಂದ್ರೆ ಏನು ಮೊದಲು ಹೇಳ್ತಾರೆ. ವಿಚಾರ ಸಾಗರ, ನಾ ವಿಚಾರ ಸಾಗರವನ್ನು ನಿಮಗೆ ಹೇಳುತ್ತೇನೆ ಸಾಧು ನಿಶ್ಚಲ್ ದಾಸ್. ಅದಕ್ಕೆ ಪಂಡಿತ್ ಪಿತಾಮಶಿಯವರು ಏನಂತಾರ, ವಿಚಾರ ಅಂತ ಎದಕ್ಕಂತಾರ, ವಿಚಾರ ಲಕ್ಷಣಗಳು ಬಹಳ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಆತ್ಮನಾತ್ಮಗಳನ್ನು ಭಿನ್ನಪಡಿಸಿ ತಿಳಿಯುವ ತಿಳುವಳಿಕೆಗೆ ವಿಚಾರ, ವಿವೇಕ ಅಂತ. ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ, ವಿವೇಕ ವಿಚಾರ ಸ್ವಲ್ಪ ಅಂತರ. ನೀವೇನು ಆತ್ಮನಾತ್ಮ ಏನಂದ್ರಲ್ಲ ಅದು ವಿವೇಕ. ಇಲ್ಲಿ ವಿಚಾರ ಅಂತ ಏನಂದ್ರ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಆನಂತರ ವಿರೋಧ ಪರಿಹಾರಾಯ ವಿಚಾರ. ಎಲ್ಲಿ ವಾದಿ ಪ್ರತಿವಾದಿ ಮಧ್ಯದೊಳಗ ವಿರೋಧ ಬಂದಿರ್ತದ, ಆ ವಿರೋಧವನ್ನು ಏನು ಪರಿಹಾರ ಮಾಡ್ತಾರ, ಆ ಪರಿಹಾರ ಮಾಡುವ ರೀತಿಗೆ ಏನಂತಾರ ಅಂದ್ರೆ ವಿಚಾರ ಅಂತ ಕರೀತಾರೆ. ವಿರೋಧ ಪರಿಹಾರಾಯ ವಿಚಾರ.
ಹೆಂಗ ವಿರೋಧ ಪರಿಹಾರ ಮಾಡಬೇಕು? ಪ್ರಮಾಣೇನ ತತ್ವ ಪರೋಕ್ಷ ವಿಚಾರ. ಪ್ರಮಾಣಗಳ ಮುಖಾಂತರವಾಗಿ ಶ್ರುತಿ ಪ್ರಮಾಣ ಇರ್ಬೋದು, ಸ್ಮೃತಿ ಪ್ರಮಾಣ ಇರ್ಬೋದು, ಅನುಭವ ಪ್ರಮಾಣ ಇರ್ಬೋದು. ಪ್ರಮಾಣ ಎಷ್ಟಲ್ಲ ಅದು ಪ್ರಮಾಣಗಳ ಮುಖಾಂತರವಾಗಿ ಏನು ಬಂದಂಥ ವಿರೋಧವನ್ನು ನಿರಾಕರಣೆ ಮಾಡ್ತಾರ, ನಿವೃತ್ತಿ ಮಾಡ್ತಾರ, ಆ ರೀತಿಗೆ ಏನಂತಾರ ಅಂದ್ರೆ ವಿಚಾರ ಅಂತ ಕರೀತಾರೆ. ಇನ್ನೊಂದು ಹೇಳ್ತಾರೆ, ತಾತ್ಪರ್ಯ ನಿರ್ಣಯ ಅನುಕೂಲ ಯುಕ್ತಿ ಅನುಸಂಧಾನ ವಿಚಾರ. ಅಲ್ಲಿ ತಾತ್ಪರ್ಯ ನಿರ್ಣಯ ಮಾಡ್ಬೇಕಾಗ್ಯದ. ಅಂದ್ರ ವಾದಿ ಪ್ರತಿವಾದಿ ಮಧ್ಯದೊಳಗೆ ವಾದ ನಡೆದಾಗ ಒಂದು ಅಂತ ನಿರ್ಣಯ ಸಿದ್ಧಾಂತ ಬರ್ಬೇಕು, ನಿರ್ಣಯ ಬರ್ಬೇಕಾದ, ಇಬ್ಬರಿಗೆ ಸಮ್ಮತ ಆಗ್ಬೇಕಾದ. ವಾದಿಗೆ ಸಮ್ಮತ ಆಗ್ಬೇಕು, ಪ್ರತಿವಾದಿಗೂ ಸಮ್ಮತ ಆಗ್ಬೇಕು. ಇಬ್ಬರಿಗೆ ಸಮ್ಮತ ಆಗತಕ್ಕಂಥ ರೀತಿ ಏನದಲ್ಲ ಅದಕ್ಕೆ ಏನಂತಾರ ಅಂದ್ರ ವಿಚಾರ ಅಂತ ಕರೀತಾರೆ. ಈ ನಿಮಗೆ ಆಕಾಶ ಕಣ್ಣಿಗೆ ಕಾಣ್ತದ ಇಲ್ಲೋ? ಯಾರ್ಯಾರು ಕಾಣ್ತದ ಅಂತೀರಿ? ನೀವು ಕಾಣ್ತದ? ಆಕಾಶ ಕಣ್ಣಿಗೆ ಕಾಣ್ತದ ಇಲ್ಲೋ? ಕಾಣಲ್ಲ. ಮತ್ತೆ ಹಿಂಗ ಇಷ್ಟೆಲ್ಲ ನಾವು ಕೈ ಮಾಡಿ ತೋರಿಸ ಆಕಾಶ ಆಕಾಶ ಅಂದ ತಕ್ಷಣ ಆ ಕಡೆ ಮ್ಯಾಗ ಹೋಗ್ತೀರಿ, ನಮ್ಗೆ ವೃತ್ತಿ ಹೋಗ್ತೀವಿ. ಆದ್ರೆ ಇಲ್ಲಿ ಏನು ಕೆಲವ್ರಿಗೆ ಅನುಭವ ಆಕಾಶ ಕಣ್ಣಿಗೆ ಕಾಣುತ್ತದ, ಕೆಲವ್ರು ಏನಂತ ಆಕಾಶ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಯಾಕೆ ಕಾಣೋದಿಲ್ಲ? ಅದು ರೂಪ ಇಲ್ಲ. ರೂಪ ಇಲ್ಲ ಅದ. ಮೂರನೇ ತತ್ವದೊಳಗ ರೂಪ ಅದ, ಅಗ್ನಿ ತತ್ವದೊಳಗ ರೂಪ ಅದ. ಆಕಾಶದೊಳಗ ರೂಪ ಇಲ್ಲ, ರೂಪರಹಿತವಾದಂತ ಆಕಾಶ ಅದ. ರೂಪರಹಿತವಾದಂತ ಆಕಾಶ ನಮಗೇನು ಅನಿಸ್ತದ? ನೋಡಿದಂಗೆ ಅನಿಸ್ತದ, ನೋಡಿದಂಗೆ ಕಾಣ್ತದ ಅನಿಸ್ತದ. ನಾವು ನೋಡೋದೇನನ್ನ, ನಾವೇನನ್ನು ನೋಡ್ತಾ ಇದ್ವಿ? ಯಾಕೆ ನೋಡಾಡ್ದ ಬಂದ್ರಿ? ಕಣ್ಣು ಮುಚ್ಕೊಂಡ್ ಇಲ್ಲಿ ಬರುವ ಅಲ್ಲ, ನೋಡ್ಲಾರ್ದ ಬಂದಿರಿ, ನೋಡ್ಕೊಂತ ಬಂದಿರಲಿಲ್ಲ. ಏನ್ ನೋಡ್ಕೊಂತ ಬಂದಿರಿ? ನೆಲ ನೋಡ್ಕೊಂತ ಬೈಲ್. ಇಲ್ಲಿ ಹೋದ್ ಜಾಗ ಐತಾ ಇಲ್ಲ? ಇಲ್ಲೇ ಅದೇ ಬಾಗಲ್ದಾಗ ಬರ್ತೀರಿ. ಅಕ್ಕ ಈಗ ಬಾಜು ಬರ್ಬೇಕಾಯ್ತು, ಇಲ್ಲೇ ಹೋಗ್ಬೇಕು. ನೋಡ್ಕೊಂತ ಬಂದಿರ ಇಲ್ಲ? ಏನ್ ನೋಡ್ಕೊಂತ ಬಂದಿರಿ? ಬೈಲ್ ಅಂದ್ರೆ ಆಕಾಶ. ನೀವು ಇಲ್ಲಿಗೆ ಹೇಳಿದ್ರಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ನೋಡ್ಕೊಂತ ಬಂದಿದೆ ಅಂತ ಹೆಂಗ್ ವಿರೋಧ ಆಗ್ತದೆ? ವಿರೋಧ ಬಂತಲ್ಲ, ವಿರೋಧ ಬಂತು. ಏನಂದ್ರೆ ನಾವು ನೋಡ್ಕೊಂತ ಬಂದೀವಿ. ಏನ್ ನೋಡ್ಕೊಂತ ಬಂದೀವಿ? ಬೈಲನ್ನು ನೋಡ್ಕೊಂತ ಬಂದೀವಿ ಅಂತ ಹೇಳಿ. ಇಲ್ಲಿ ಹೇಳ್ತ ಶಾಸ್ತ್ರ ಬೈಲೊಳಗ ರೂಪ ಇಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಕಣ್ಣಿಗೆ ನೋಡ್ಕೊಂತ ಬಂದೀವಿ ಅನ್ನೋದು ಒಂದು ಅನುಭವ ಅದ, ಕಣ್ಣಿಗೆ ಕಾಣೋದಿಲ್ಲ ಅನ್ನೋದು ಒಂದು ಅನುಭವ ಅದ. ಇದ್ರಾಗ ಯಾವ್ದು ಕರೆ? ವಿರೋಧ ಬಂದ ನೋಡಿ. ಇದ್ರಾಗ ಯಾವ್ದು ಕರೆ? ಏನು ಕಣ್ಣಾರೆ ನೋಡಿದ್ದು ಕರೆನೋ, ಏನು ಇವರು ಶಾಸ್ತ್ರ ಹೇಳ್ತದ ಕಾಣೋದಿಲ್ಲ ಅಂತ ಹೇಳ್ತಾರೆ ಅದು ಕರೆನೋ? ಅದಕ್ಕೆ ವಿರೋಧ ಇಲ್ಲಿ ವಿರೋಧ ಬಂದದಲ್ಲ, ಇದನ್ನ ಪರಿಹಾರ ಮಾಡ್ಕೋಬೇಕಾಗ್ಯದ. ಹೆಂಗ ಪರಿಹಾರ ಮಾಡ್ಕೋಬೇಕಾಗ್ಯದ? ನಾವು ನೋಡ್ಕೊಂತ ಬಂದಿದ್ದು ಬೈಲನ್ನಲ್ಲ, ನಾವು ನೋಡ್ಕೊಂತ ಬಂದಿದ್ದು ಬೈಲೊಳಗ ವ್ಯಾಪ್ತವಾದಂತ ಪ್ರಕಾಶವನ್ನ. ನಿನ್ನ ಅಪ್ಪರು ಹೇಳಿದ್ರು, ಸಜ್ಜನಂದ ಅಪ್ಪರು ಹೇಳಿದ್ರು ನಿನ್ನ. ನಾವು ನೋಡೋದು ನಮ್ಮ ಕಣ್ಣಿಗೆ ಕಾಣೋದು ಬೈಲಲ್ಲ, ನಮ್ಮ ಕಣ್ಣಿಗೆ ಕಾಣೋದೇನು? ಆ ಬೈಲೊಳಗ ವ್ಯಾಪಿಸಿದಂತ ಪ್ರಕಾಶ. ಪ್ರಕಾಶವನ್ನು ನಾವು ನೋಡ್ತಾ ಬಂದಿವಿ. ನಾವು ನಮ್ಮ ಕಣ್ಣಿಗೆ ಕಂಡದ್ದು ಪ್ರಕಾಶ, ಆಕಾಶ ಅಲ್ಲ. ನಮ್ಮ ಕಣ್ಣಿಗೆ ಕಾಣೋದು ಪ್ರಕಾಶ ಅದ, ನಮ್ಮ ಕಣ್ಣಿಗೆ ಆಕಾಶ ಕಾಣೋದಿಲ್ಲ. ಪ್ರಕಾಶದೊಳಗ ರೂಪದ ಇಲ್ಲ, ಅದನ್ನ ನೋಡ್ಕೊಂತ ಬಂದೀವಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಪ್ರಕಾಶವನ್ನು ನೋಡಿ ನಾವು ತಿಳ್ಕೊಂಡಿವೇನು? ಆಕಾಶವನ್ನು ನೋಡಿವೆ. ಅದಕ್ಕೆ ಆಕಾಶ ಎಂದೂ ಕೂಡ ಕಣ್ಣಿಗೆ ಕಾಣುವುದಿಲ್ಲ. ನಾವು ಆಕಾಶದಲ್ಲಿ ಬೆರೆತಂತ ಪ್ರಕಾಶವನ್ನು ನೋಡ್ಕೊಂಡು ಬಂದಿವ ಅಂತ. ಈ ಮಾತು ನೀವು ಒಪ್ತೀರೇನು ಒಪ್ಪುವುದಿಲ್ಲ? ವಿರೋಧ ನಿವೃತ್ತಿ ಐತಿಲ್ಲ. ಇದೇ ವಿಚಾರ. ವಿಚಾರ ಅಂದ್ರೆ ಏನು? ವಿರೋಧ ಪರಿಹಾರ ವಿಚಾರ. ವಿರೋಧ ಬಂದಿತ್ತು, ಕಣ್ಣಿಗೆ ನೋಡಿವಂತ ಒಬ್ಬರು ಅಂತಾರೆ, ನೋಡಿಲ್ಲ ಅಂತ ಒಬ್ರು. ವಾದಿ ಪ್ರತಿವಾದಿ ಇಬ್ರು ಅದಾರ ಇದ್ರೊಳಗೆ. ನಾನು ನೋಡ್ಕೊಂತ ಬಂದಿನಂತ ಪ್ರತಿವಾದ ಅಂತ. ಅದೇ ನಾ ಆಕಾಶ ನೋಡಿನಂತ ನೀವು ಹೇಳಿದ್ರಲ್ಲ, ಆಕಾಶ ನೋಡಿನಂತ ಹೇಳಿದ್ರು. ನಾ ಆಕಾಶ ಕಾಣೋದಿಲ್ಲ ಅಂತ ನಾ ಹೇಳಿದೆ. ಇವರಿಬ್ಬರ ಮಧ್ಯದಾಗ ವಿರೋಧ ಬಂದಿತ್ತು. ಈಗ ಏನಾಯ್ತು? ನಿಮ್ಗೆ ಅನುಭವಕ್ಕೆ ಬಂದು ನೋಡ್ರಿ. ನಾವು ನೋಡಿದ್ದು ಪ್ರಕಾಶವನ್ನ, ಆಕಾಶವನ್ನು ನೋಡಿಲ್ಲ. ಪ್ರಕಾಶವನ್ನು ನೋಡ್ತಾ ನಾವು ಬಂದಿರುತ್ತೇವೆ. ಇದು ಮಾತಂದ್ರೆ ಎಲ್ಲರಿಗೂ ಒಪ್ಪಿಗೆ ಆಯ್ತಲ್ಲ. ಅದಕ್ಕೆ ವಿರೋಧ ಪರಿಹಾರ ವಿಚಾರ. ಅದಕ್ಕೆ ಇಲ್ಲಿ ವಿಚಾರಕ್ಕೆ ಇಷ್ಟ ಅರ್ಥ ಮಾಡಿ. ಪ್ರಮಾಣ ಮುಖಾಂತರವಾಗಿ ಇದು ಅನುಭವದ ಪ್ರಮಾಣ ಅದ. ಏನ್ ಅನುಭವ? ಶಾಸ್ತ್ರದ ಅನುಭವ ಅದ. ಯಾಕ? ರೂಪ ಇದ್ದದ್ದು ಅಗ್ನಿ ತತ್ವದೊಳಗೆ, ಆಕಾಶ ತತ್ವದೊಳಗೆ ರೂಪ ಇಲ್ಲವೇ ಇಲ್ಲ. ಮತ್ತೆ ಆಕಾಶ ನಾವು ಕಣ್ಣಿಗೆ ನೋಡ್ತೀವಿ, ಕಣ್ಣಿನಿಂದ ನೋಡ್ತೀವಿ ಅನ್ನೋದು ಸುಳ್ಳಾಗ್ತದ.
ಅದಕ್ಕೆ ಶಾಸ್ತ್ರದ ಅನುಭವದ ಮುಖಾಂತರವಾಗಿ, ಶಾಸ್ತ್ರ ಪ್ರಮಾಣದ ಮುಖಾಂತರವಾಗಿ ನಮಗೇನಾಯ್ತು ಅಂದ್ರೆ ಇಲ್ಲಿ ವಿರೋಧ ಪರಿಹಾರ ಆಯ್ತಲ್ಲ. ಹಿಂಗ ಆಯಾ ಜಾಗದೊಳಗೆ ಶಾಸ್ತ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಏನು ವಿರೋಧ ಬರ್ತದಲ್ಲ, ವಾದಿ ಪ್ರತಿವಾದಿ ಮಧ್ಯದೊಳಗೆ ಏನು ವಿರೋಧ ಬರ್ತದಲ್ಲ, ಆ ವಿರೋಧವನ್ನ ಯುಕ್ತಿ ಪ್ರಮಾಣಗಳಿಂದ ಏನು ನಿವೃತ್ತಿ ಮಾಡ್ತಾರಲ್ಲ, ಇದಕ್ಕೇನಂತಾರ ವಿಚಾರ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಪ್ರತಿವಾದಿ ಅವ್ರ ಸಿದ್ಧಾಂತಿಕರಿಕೆ ಒಬ್ಬರಿಂದ ಆಗಂಗಿಲ್ಲ, ಇದು ವಿಚಾರ ಇಬ್ರು ಬೇಕು ಅಂತಾರ. ಜಗಳ ಒಬ್ಬರ ಮಾಡ್ತಾರ? ಜಗಳ ಆಡ್ಬೇಕಂದ್ರೆ ಇಬ್ಬರು ಬೇಕು. ಇಬ್ಬರು ಇದ್ರೆ ಜಗಳ ಆಡಕ್ ಬರ್ತದ. ಒಬ್ರ ಹೆಂಗ್ ಜಗಳ ಆಡ್ತಾರ? ಒಬ್ಬರೇ ಒದರಾಡೋದಕ್ಕೆ ಜಗಳ ಅಂತಾರ. ಬಾಗ ಹುಚ್ಚದನಂತ ಅವರವರು ಒದರ್ತಿದ್ದಂದ್ರೆ ಏನಂತ, ಇವು ಅವ್ರಿಗೆ ಬೇಯಬೇಕು, ಅವ್ರು ಇವನಿಗೆ ಬೇಯಬೇಕು, ಇದಕ್ಕೇನಂತಾರೆ? ಜಗಳ ಆಡ್ಬೇಕಂದ್ರೆ ಏನು ಬೇಕು ಅಂದ್ರೆ ಇಬ್ಬರು ಬೇಕಾಗುತ್ತೆ. ಇಬ್ಬರು ಬೇಕಾಗುತ್ತೆ. ಯಾವುದರ ಒಂದು ವಿಚಾರ ಮಾಡಬೇಕಾಗಿತ್ತು ಅಂದ್ರೆ ಒಬ್ಬರ ಮಾತಿಗೆ ವಿಚಾರ ಅನ್ನಂಗಿಲ್ಲ. ಅವರು ವಾದಿ ಪ್ರತಿವಾದಿ ಕರಿಕೆ, ವಾದಿನೂ ಬೇಕು ಪ್ರತಿವಾದಿನೂ ಬೇಕು, ಸಿದ್ಧಾಂತಿ ಬೇಕು ಪ್ರತಿವಾದಿನೂ ಬೇಕು. ಇಬ್ಬರ ಮಧ್ಯದೊಳಗೆ ಇದು ನಡೀತಕ್ಕಂಥದ್ದು ಸಿದ್ಧಾಂತಿಕರಿಗೆ. ವಾ ಗುರು ಶಿಷ್ಯ ಕರಿಕೆ किया जो जड़ चेतन आदिक पदार्थ का विवेचन कई निर्णय सो विचार है. ಇಲ್ಲಿ ವಾದಿ ಪ್ರತಿವಾದಿಗಳಿಂದ ಪ್ರತಿವಾದಿ ಸಿದ್ಧಾಂತಿಕರಿಕೆ, ಗುರು ಶಿಷ್ಯ ಕರಿಕೆ, ಗುರುಗಳು ಮತ್ತು ಶಿಷ್ಯರ ಮಧ್ಯದೊಳಗ ಮತ್ತೆ ಪ್ರತಿವಾದಿ ಮತ್ತು ಸಿದ್ಧಾಂತಿಯ ಮಧ್ಯದೊಳಗ ಕಿಯಾಚು ಮಾಡಲ್ಪಟ್ಟಂತ ಯಾವ ಜಡಚೇತನಾದಿಕ್ ಪದಾರ್ಥಂಕ ವಿವೇಚನ, ಒಂದು ಜಡ ಅದ, ಒಂದು ಚೇತನ ಐತಿ, ಒಂದು ಸತ್ಯ ಅದ, ಒಂದು ಮಿಥ್ಯ ಅದ. ಸತ್ಯ ಮಿಥ್ಯ, ಜಡ ಚೇತನ, ಆತ್ಮ ಅನಾತ್ಮ, ಇವುಗಳ ಮಧ್ಯದೊಳಗೆ ಏನು ಕಿಯಾಜೋ ವಿಚಾರ, ಏನು ವಿಚಾರ ಮಾಡಿದಾರೆ. ಅದಕ್ಕೆ ಕಿಯಾಜೋ ನಿರ್ಣಯ, ವಿವೇಚನ ಕೈಯೇ ನಿರ್ಣಯ. ವಿವೇಚನ ಅಂದ್ರೆ ನಿರ್ಣಯ ಏನು ಮಾಡ್ತಾರಲ್ಲ, ಯಾವ ಇದು ಚೇತನ, ಹಿಂಗಿದ್ರೆ ಚೇತನ, ಹಿಂಗಿದ್ರೆ ಜಡ, ಹಿಂಗಿದ್ರೆ ಆತ್ಮ, ಹಿಂಗಿದ್ರೆ ಅನಾತ್ಮ, ಹಿಂಗಿದ್ರೆ ಸತ್ಯ, ಹಿಂಗಿದ್ರೆ ಮಿಥ್ಯ ಅಂತ ತಿಳ್ಕೊಂಡು ಇಲ್ಲಿ ಪ್ರತಿವಾದಿ ಮತ್ತು ಸಿದ್ಧಾಂತಿ ಗುರು ಶಿಷ್ಯರ ಮುಖಾಂತರವಾಗಿ ಮಾಡಲ್ಪಟ್ಟಂತ ಜಡಚೇತನವನ್ನೇ ಮೊದಲು ಮಾಡಿಕೊಂಡು ಆತ್ಮ ಅನಾತ್ಮ ನಿತ್ಯ ಅನಿತ್ಯ ಸತ್ಯ ಮಿಥ್ಯಗಳ ಏನ ವಿವೇಚನದಿಂದ ಏನ ನಿರ್ಣಯ ಮಾಡ್ತಾರಲ್ಲ, ಆ ನಿರ್ಣಯ ಅರ್ಥಕ್ಕೆ ಏನಂತಾರಂದ್ರೆ ವಿಚಾರ ಅಂತ ಕರೆಯುತ್ತಾರೆ. ಅದಕ್ಕೆ ಹೇಳಿದ್ರು ಅವರು ಏನಂದ್ರ ಗುರುಗಳ ಬಳಿ ಹೋಗಿ ಏನ್ ಮಾಡ್ಬೇಕು ಅಂದ್ರೆ ಪರಿಪ್ರಶ್ನೆಯನ್ನ ಸೇವಯ ಅಂತ. ತದ್ವಿಜ್ಞಾನಾರ್ಥಂ ಸ ಗುರುಮೇವ ವಿಗಚ್ಛೇದ ಸಮೇತ ಪಾಣಿ ಸ್ತೋತ್ರಿಂ ಬ್ರಹ್ಮನಷ್ಟ ಅಂತ ಶ್ರುತಿ ಹೇಳ್ತಾರೆ. ಆ ನಂತರ ಭಗವದ್ಗೀತೆಗೆ ಏನಂತಾರ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಇಲ್ಲೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ಇಲ್ಲಿ ಏನು ಮಾಡ್ತಾನ, ಶಿಷ್ಯನಾದಂಥವನು ಗುರುವಿಗೆ ಶರಣಾಗತನಾದ ಮೇಲೆ ಸುಮ್ಮ ಕುಂತ್ರೆ ಕೆಲಸ ಆಗಲ್ಲ ಅಂತಾರ. ಸುಮ್ಮ ಕುಂತ್ರೆ ಅವ್ರ ಗುರುಗಳು ಸುಮ್ಮ ಕುಂದಿರ್ತಾರೆ. ಶಿಷ್ಯ ಸುಮ್ಮ ಕುಂತ್ರೆ ಏನದ, ಗುರುಗಳು ಸುಮ್ಮ ಕುಂದಿರ್ತಾರೆ. ಶಿಷ್ಯನಾದಂಥವ್ನು ಏನ್ ಮಾಡ್ಬೇಕು ಅಂದ್ರ ಅಲ್ಲಿ ಪರಿಪ್ರಶ್ನೆಯನ್ನ ಏನ್ ಮಾಡ್ಬೇಕು, ಗುರುಗಳಿಗೆ ಪ್ರಶ್ನೆಯನ್ನು ಮಾಡ್ಬೇಕು. ತನಗ ಬಂದಂತ ಸಂಶಯವನ್ನು ಹೇಳ್ಕೋಬೇಕು. ತನಗ ಬಂದಂತ ಸಂಶಯವನ್ನು ಹೇಳ್ಕೊಂಡ್ರ ಏನ್ ಮಾಡ್ತಾರ ಗುರುಗಳು, ಆ ಸಂಶಯಕ್ಕೆ ಪರಿಹಾರ ಮಾಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳ್ಬೇಕಲ್ಲ. ಪ್ರಶ್ನೆ ಮಾಡ್ಲಾರ್ದನ್ನ ಉತ್ತರ ಹೇಳಕ್ ಬರ್ತದೇನು? ಬರೋದಿಲ್ಲ. ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳ್ಬೇಕು. ಅದಕ್ಕೆ ಅವರಂತಾರೆ ಇಲ್ಲಿ ಶಿಷ್ಯನಾದಂಥವನು ಸದ್ಗುರುನಾಥನಿಗೆ ಶರಣ ಹೋಗಿ ತನ್ನ ಅಂತಃಕರಣದಲ್ಲಿ ಬಂದಂತ ಏನು ಪ್ರಶ್ನೆಗಳದಾವಲ್ಲ, ಆ ಪ್ರಶ್ನೆಗಳನ್ನ ಸದ್ಗುರು ಮುಂದೆ ಹೇಳಿಕೊಂಡ್ರಂದ್ರ ಸದ್ಗುರುಗಳು ಏನ್ ಮಾಡ್ತಾರ, ಆ ಪ್ರಶ್ನೆಗೆ ಸರಿಸಮರ್ಪಕವಾದಂತ ಉತ್ತರವನ್ನು ಹೇಳ್ತಾರ. ಅಲ್ಲಿ ಮತ್ತೆ ಪುನಃ ಗುರುಗಳು ಉತ್ತರ ಹೇಳಿದ ಮ್ಯಾಗ ಮತ್ತೆ ಅವನಿಗೆ ಸಂಶಯ ಬರ್ತದ, ಮತ್ತೆ ಪ್ರಶ್ನೆಗಳು ಉದ್ಭವ ಆಗ್ತದ. ಹಿಂಗ ಗುರು ಶಿಷ್ಯರ ಮಧ್ಯದೊಳಗ ಬೋಧ ಕಾಲದಲ್ಲಿ ಪ್ರಶ್ನೋತ್ತರಗಳು ಏನು ನಡೀತೇವಲ್ಲ, ಆ ಪ್ರಶ್ನೋತ್ತರಗಳ ಮುಖಾಂತರವಾಗಿ ಕೊನೆಗೆ ಒಂದು ನಿರ್ಣಯ ಹಂತಕ್ಕೆ ಬರ್ತದಲ್ಲ, ಆ ನಿರ್ಣಯವಾದಂತ ಹಂತಕ್ಕೆ ಏನಂತಾರ ಅಂದ್ರೆ ವಿಚಾರ ಅಂತ ಕರೀತೇವೆ. ಅದಕ್ಕೆ ಸಂದೇಹ ನಿರಾಕರಣ ಫಲಕ ಜ್ಞಾನಂ ನಿರ್ಣಯ ಅಂತ. ನಿರ್ಣಯ ಅಂದ್ರೇನು? ಸಂದೇಹ ನಿರಾಕರಣ, ಸಂಶಯ ಏನು ಬರ್ತದಲ್ಲ, ಶಿಷ್ಯನ ಅಂತಃಕರಣದೊಳಗೆ ಏನು ಸಂಶಯ ಬರ್ತದ, ಆ ಸಂಶಯಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು ಸದ್ಗುರುಗಳೇನು ಉಪದೇಶವನ್ನು ಮಾಡ್ತಾರ. ಸದ್ಗುರುಗಳು ಉಪದೇಶ ಮಾಡಿದ ಮೇಲೆ ಶಿಷ್ಯನ ಅಂತಃಕರಣದಲ್ಲಿ ಸಂಶಯ ನಿವೃತ್ತಿ, ಯಾಕೆ ಒಪ್ಪಿದ ಮೇಲೆ ಸಂಶಯ ಹೋಗ್ತದ. ಅವನಿಗೆ ಒಪ್ಪಿಗೆ ಆಗ್ಬೇಕು. ಶಿಷ್ಯನಿಗೆ ತಾನು ಮಾಡಿದಂಥ ಪ್ರಶ್ನೆಗೆ ಸರಿಸಮರ್ಪಕವಾದಂಥ ಉತ್ತರ ಸಿಕ್ತಂದ್ರೆ ಅವನಿಗೆ ಒಪ್ತಾನಲ್ಲ. ಆದ್ರೆ ಸರಿಸಮರ್ಪಕವಾದಂಥ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ತರ ಮತ್ತೆ ಪ್ರಶ್ನೆ ಮಾಡ್ಕೊಂತ ಹೋಗ್ತಾನ. ಯಾವಾಗ ಅವನ ಮನಸ್ಸಿಗೆ ಒಪ್ಪಿಗೆ ಆಯ್ತು ಅಂದ್ರ ಆ ಒಪ್ಪಿಗೆ ಏನದಲ್ಲ, ಅದುವೇ ಏನದ
ವಿಚಾರ ಅಂತ ಕರೆದು. ಇಹ ವಿಚಾರ ಗೊತ್ತಾಯ್ತ್ರೆ? ಪ್ರತಿವಾದಿ ಸಿದ್ಧಾಂತಿಕರಿಗೆ वा गुरु शिष्य करके जो जड़ किया जो जड़ चेतन अधिक पदार्थन का विवेचन का ये निर्णय सो विचार है. विचार का है यहाँ ಇಲ್ಲಿ विचार शब्द से अजहत लक्षण करके प्रतिवादी आदिक करे निर्णित अर्थ रूप विचार के विषय का भी ग्रहण है. ಇಲ್ಲಿ ವಿಚಾರ ಅಂದ ತಕ್ಷಣನೇ ಬರೇ ಸಿದ್ಧಾಂತಿ ಏನು ಹೇಳ್ಯಾರ, ಸಿದ್ಧಾಂತಿ ಹೇಳಿದ ಮಾತು ಮಾತ್ರ ವಿಚಾರ ಆಗುವುದಿಲ್ಲ. ಗುರುಗಳು ಏನು ಹೇಳ್ಯಾರ, ಗುರು ಹೇಳಿದ ಗುರು ಏನು ಹೇಳ ಉಪದೇಶ ಮಾಡಿ ಅದು ಮಾತ್ರ ವಿಚಾರಕ್ಕೆ ಅರ್ಥ ಆಗುವುದಿಲ್ಲ. ಇಲ್ಲೇನು ವಿಚಾರ ಶಬ್ದಕ್ಕ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ, ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ ಸಿದ್ಧಾಂತಿಗೆ ಪ್ರತಿವಾದಿ ಏನಿದ್ದಾನಲ್ಲ, ಪ್ರತಿವಾದಿಯಿಂದ ಬಂದಂತ ಕೆಲವು ಅರ್ಥವನ್ನೂ ಕೂಡ ಗ್ರಹಣ ಮಾಡಬೇಕು. ಶಿಷ್ಯ ಏನು ಪ್ರಶ್ನೆ ಮಾಡ್ಯಾನ, ಶಿಷ್ಯ ಏನು ಸಂಶಯವನ್ನು ವ್ಯಕ್ತ ಮಾಡ್ಯಾನ, ಅದನ್ನು ಕೂಡ ಗ್ರಹಣ ಮಾಡಬೇಕು. ವಿಚಾರ ಅಂದ ತಕ್ಷಣನೇ ಒಂದು ಕಡೆ ವಿಚಾರ ಆಗೋದಿಲ್ಲ. ನಾ ಹೇಳಿದೆ ಅಲ್ಲ, ವಿಚಾರ ಅಂದ್ರೆ ಏನು, ಒಂದೇ ಕಡೆ ಒಬ್ಬರದೇ ವಿಚಾರ ಆಗೋದಿಲ್ಲ. ನಿರ್ಣೀತ ಇಬ್ಬರು ಮಾಡಲ್ಪಟ್ಟಂಥದ್ದು. ಪ್ರತಿವಾದಿ ಸಿದ್ಧಾಂತಿ ಗುರು ಶಿಷ್ಯ ಇವರಿಬ್ಬರಿಂದ ಕಿಯೇ ಜೋ ಜಡಚೇತನ ಆದಿಕ್ ಇವರಿಬ್ಬರಲ್ಲಿ ಒಂದು ಮಂತಿಷ್ ಇರಬೇಕಾದ ವಾದ ವಿವಾದ ಇಬ್ಬರ ಮಧ್ಯದೊಳಗೆ ಆಗಿ ಒಂದು ನಿರ್ಣಯಕ್ಕೆ ಬರ್ತದಲ್ಲ, ಅದುವೇ ವಿಚಾರ. ಬರೇ ಗುರು ಹೇಳಿದ ಮಾತ್ರ ವಿಚಾರ ಆಗೋದಿಲ್ಲ, ಸಿದ್ಧಾಂತಿ ಪ್ರತಿಪಾದನೆ ಮಾಡಿದ ವಿಷಯ ಮಾತ್ರ ವಿಚಾರ ಆಗೋದಿಲ್ಲ. ಇಲ್ಲಿ ವಿಚಾರ ಅನ್ನುವ ಶಬ್ದಕ್ಕ ಇಬ್ಬರದು ಅರ್ಥ ಗ್ರಹಣ ಮಾಡಬೇಕು. ಅಂದ್ರೆ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅಜಹತ ಲಕ್ಷಣ, ಲಕ್ಷಣ ಅಂದ್ರೆ ಏನು? ಲಕ್ಷಣ ಅಂದ್ರೆ ಲಕ್ಷಣ ಆಯ್ತದ. ನಾ ಲಕ್ಷಣ ಕೇಳಕೈತೆ, ನಿನ್ನೆ ಅಪ್ಪವ್ರು ಹೇಳಿದ್ರು ಅಜನಂದಪ್ಪ, ಲಕ್ಷಣ ಬೇರೆ ಲಕ್ಷಣ ಬೇರೆ. ಈಗ ಹೇಳಿದ್ರಲ್ಲ ನೀವು ಲಕ್ಷತೆ ಏನಿತ್ತು, ಇದು ಲಕ್ಷಣ ಆಯ್ತದ. ನಾನು ಲಕ್ಷಣ ಕೇಳಕೈತೆ. ಲಕ್ಷಣ ಅಂದ್ರೆ ಏನು? ಶಕ್ಯ ಸಂಬಂಧ ಲಕ್ಷಣ, ಇದು ಶಬ್ದ ಪ್ರಮಾಣದ ಬರ್ತಕ್ಕಂಥ ಮಾತು. ಶಬ್ದ ಪ್ರಮಾಣವನ್ನು ನಿರೂಪಣೆ ಮಾಡುವಾಗ ಇದು ಬರ್ತದೆ. ಏನು ಅಂದ್ರೆ ಶಕ್ಯ ಸಂಬಂಧ ಲಕ್ಷಣ, ಅವೆಲ್ಲ ಇಲ್ಲಿ ಬೇಡ, ಶಬ್ದ ಪ್ರಮಾಣ ನಡೆದಿಲ್ಲ. ಇಲ್ಲಿ ಅಜಹತ ಲಕ್ಷಣ ಅಂದ್ರಲ್ಲ, ಅದಕ್ಕೆ ನಾ ಅರ್ಥ ಮಾಡ್ಬೇಕಾಗ್ಯದ. ಇಲ್ಲಿ ಲಕ್ಷಣ ಅಂದ್ರೆ ಶಕ್ಯ ಸಂಬಂಧ ಲಕ್ಷಣ ಅಂತ ಕರಿತಾರೆ. ಯಾವುದು ಶಕ್ಯಾರ್ಥಕ್ಕೆ ಸಂಬಂಧವಾಗಿರುತ್ತದೆಯೋ ಅದುವೇ ಏನದ ಲಕ್ಷಣ. ಆ ಲಕ್ಷಣಾವೃತ್ತಿಯಿಂದ ತಿಳ್ಕೊಂಡದ್ದೇ ಲಕ್ಷ್ಯಾರ್ಥ ಅಂತ ಕರಿತಾರೆ. ವಾಚ್ಯಾರ್ಥ ಅಂದ್ರೆ ಶಕ್ತಿ ವೃತ್ತಿಯಿಂದ ತಿಳ್ಕೊಂಡದ್ದು ವಾಚ್ಯಾರ್ಥ, ಲಕ್ಷಣಾವೃತ್ತಿಯಿಂದ ತಿಳ್ಕೊಂಡದ್ದು ಲಕ್ಷ್ಯಾರ್ಥ. ಇಲ್ಲಿ ಅದರೊಳಗೆ ಏನದ ಲಕ್ಷಣ ಮೂರು ಪ್ರಕಾರವಾಗಿ ಅದು. ಲಕ್ಷಣ ಮೂರು ಪ್ರಕಾರವಾಗಿ, ಒಂದು ಜಹತ ಲಕ್ಷಣ, ಎರಡನೇದು ಅಜಹತ ಲಕ್ಷಣ, ಮೂರನೇದು ಭಾಗತ್ಯಾಗ ಲಕ್ಷಣ ಅಂತ. ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ನಮ್ಮ ಕನ್ನಡ ಭಾಷೆದಾಗ ಹೇಳ್ಬೇಕಾದ ಬಿಟ್ಟ ಜಹತ ಲಕ್ಷಣ ಅಂದ್ರೆ ಬಿಟ್ಟ ಲಕ್ಷಣ, ಅಜಹತ ಲಕ್ಷಣ ಅಂದ್ರೆ ಬಿಡದ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂದ್ರೆ ಬಿಟ್ಟು ಬಿಡದ ಲಕ್ಷಣ. ಅರ್ಧ ಬಿಡೋದು ಅರ್ಧ ಹಿಡಿಯೋದು, ಬಿಟ್ಟು ಬಿಡದ ಲಕ್ಷಣ ಅಂತ ಕರೀತಾರೆ. ಇಲ್ಲಿ ನಮಗೇನಾಗ್ಯದ ಅಂದ್ರ ಇಲ್ಲಿ ಅಜಹತ ಲಕ್ಷಣ ಕರಿಕೆ ವಿಚಾರ ಶಬ್ದದೊಳಗ ಅಜಹತ ಲಕ್ಷಣವನ್ನು ಸ್ವೀಕಾರ ಮಾಡಿ ಅಜಹತ ಲಕ್ಷಣ ಮುಖಾಂತರವಾಗಿ ಪ್ರತಿವಾದಿ ಅರ್ಥವನ್ನು ಗ್ರಹಣ ಮಾಡ್ರಿ, ಶಿಷ್ಯನ ಅರ್ಥವನ್ನು ಕೂಡ ಗ್ರಹಣ ಮಾಡ್ರಿ ಅಂದ್ರು. ಅಜಹತ ಲಕ್ಷಣದಿಂದ ಪ್ರತಿವಾದಿ ಏನು ಉಪದೇಶ ಮಾಡ್ಯಾನಲ್ಲ, ಅವನು ಸ್ವಲ್ಪ ವಿಚಾರವನ್ನು ನೀವು ಸ್ವೀಕಾರ ಮಾಡ್ಬೇಕು. ವಿಚಾರದಾಗ ಅವನ ಅರ್ಥನು ಆ ಪ್ರತಿಪಾದನೆ ಮಾಡಿದ ವಿಷಯನೂ ಸ್ವೀಕಾರ ಮಾಡ್ಬೇಕು. ಶಿಷ್ಯ ಏನು ಪ್ರಶ್ನೆಯನ್ನು ಮಾಡಿದ, ಯಾಕೆ ಶಿಷ್ಯ ಪ್ರಶ್ನೆ ಮಾಡಿದಾಗ ಗುರು ಉತ್ತರ ಹೇಳನ, ಶಿಷ್ಯ ಸಂಶಯ ವ್ಯಕ್ತಪಡಿಸಿದಾಗ ಆ ಸಂಶಯಕ್ಕೆ ಕಳೆಯಕ ಗುರು ಉಪದೇಶವನ್ನು ಮಾಡ್ಯಾನ. ಒಂದು ವೇಳೆ ಸಂಶಯನೇ ವ್ಯಕ್ತಪಡಿಸಿದ್ದಿಲ್ಲ ಅಂದ್ರೆ ಗುರು ಸಂಶಯ ಕಳೆಯಕ ಉಪದೇಶ ಮಾಡ್ತಿದ್ದಿಲ್ಲ. ಶಿಷ್ಯ ಪ್ರಶ್ನೆ ಮಾಡಿದಾಗ ಉತ್ತರ ಹೇಳ್ಯಾರಲ್ಲ, ಅದಕ್ಕೆ ಶಿಷ್ಯನ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ರಿ, ಪ್ರತಿವಾದಿಯ ಮಾತನ್ನು ಕೂಡ ಸ್ವೀಕಾರ ಮಾಡ್ರಿ. ಹೆಂಗ? ಅಜಹತ ಲಕ್ಷಣದಿಂದ. ಅಂದ್ರೇನು ಅಜಹತ ಲಕ್ಷಣ ಅಂದ್ರೇನು? ವಾಚ್ಯಾರ್ಥವನ್ನು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡಬೇಕು. ಇದಕ್ಕೆ ಅಜಹತ ಲಕ್ಷಣ ಅಂತ. ಉದಾಹರಣೆ ಅಲ್ರಿ, ಕಟ್ಟಿಗೆ ಒಳಗೆ ಬರಲಿ. ಶೋಣೋಧಾವತಿ, ಶೋಣೋಧಾವತಿ ಅಂತಾರು. ಕೆಂಪು ಓಡುತ್ತದೆ. ಶೋಣೋಧಾವತಿ ಅಂದ್ರೆ ಕೆಂಪು ಓಡುತ್ತದೆ ಅಂತಾರು. ಕೆಂಪು ಓಡುತ್ತದೆ ಅಂದ್ರೆ ಕೆಂಪು ಅಂದ್ರ ಅದು ಕೆಂಪು ಬಣ್ಣ ಓಡ್ತದೆ. ಏನದು ಮತ್ತೇನ್ ಮಾಡ್ತೀವಿ ನಾವು? ಕೆಂಪು ಕುದುರೆ ಓಡುತ್ತದೆ ಗ್ರಹಣ. ಕುದುರೆ ಗ್ರಹಣ ಮಾಡಲ್ಲ. ಅವು ಏನ್ ಮಾಡ್ತೇವೆ? ಕೆಂಪು ಕುದುರೆ, ಕೆಂಪು ಬಣ್ಣದ ಇದು ಬಿಡಬಾರ್ದು, ಬಿಡದ ಲಕ್ಷಣ ಇದು. ಇದು ಬಿಡೋದಿಲ್ಲ. ಇದನ್ನ ಶೋಣ ಅನ್ನೋ ಪದ ಏನದಲ್ಲ, ಪದಕ್ಕೆ ಅರ್ಥ ಕೆಂಪು ಬಣ್ಣ. ಕೆಂಪು ಬಣ್ಣ ಬಿಡೋದಿಲ್ಲ, ಹಿಡ್ಕೋಬೇಕು ಅಂತ ಹಿಡ್ಕೊಂಡೆ ಮುಂದಕ್ಕೆ ಹೋಗ್ಬೇಕು.
ಅದಕ್ಕೆ ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂತ ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡಿದ್ರು. ಕೆಂಪನ್ನು ಹಂಗೆ ಇಟ್ಟುಕೊಂಡು ಮತ್ತೆ ಹೆಚ್ಚಿನ ಅರ್ಥ ಯಾವುದಂದ್ರೆ ಕುದುರೆ, ಅಂದ್ರೆ ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂದ್ರೆ ವಾಚ್ಯಾರ್ಥವನ್ನು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥವನ್ನು ಗ್ರಹಣ ಮಾಡೋದಕ್ಕೆ ಅಜಹತ ಲಕ್ಷಣ ಅಂತ ಕರೀತಾರೆ. ಹಂಗ ಇಲ್ಲಿ ವಾಚ್ಯಾರ್ಥವನ್ನು ಹೆಚ್ಚಿನ ಅಜಹತ ಲಕ್ಷಣದಿಂದ ಸಿದ್ಧಾಂತಿಯ ಮಾತನ್ನು ಇಟ್ಟುಕೊಂಡು ಹೆಚ್ಚಿನ ಅರ್ಥ ಯಾವುದು? ಪ್ರತಿವಾದಿಯ ಮಾತನ್ನು ಸ್ವೀಕಾರ ಮಾಡಬೇಕು. ಪ್ರತಿವಾದಿಯ ಮಾತನ್ನು ಕೂಡ ಸ್ವೀಕಾರ ಮಾಡಬೇಕು. ವಿಚಾರ ಶಬ್ದ ಕೇಳ್ತಾರೆ, ಅರ್ಥ ಹೇಳ್ತಾರೆ. ಪ್ರತಿವಾದಿ ಮಾತನ್ನು ಸ್ವೀಕಾರ ಮಾಡಬೇಕು. ಆ ನಂತರ ಹಂಗೆ ಯಾವ್ದು ಶಕ್ಯಾರ್ಥ ಹಂಗೆ ಇಟ್ಕೋಬೇಕಂದ್ರೆ ಗುರುವಿನ ಉತ್ತರವನ್ನು ಹಂಗೆ ಇಟ್ಕೋಬೇಕಾದ್ರೆ ಉತ್ತರ ಆಗ್ಬೇಕಂದ್ರೆ ಒಂದು ಪ್ರಶ್ನೆ ಬೇಕಲ್ಲ, ಶಿಷ್ಯನ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡಬೇಕು. ಅಜಹತ ಲಕ್ಷಣದಿಂದ ಅಜಹತ ಲಕ್ಷಣವನ್ನ ಒಂದು ಆ ವಸ್ತು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕಲ್ಲ. ಕೆಂಪನ್ನು ಹಂಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಕುದುರೆಯನ್ನು ಗ್ರಹಣ ಮಾಡಿದಿವಲ್ಲ, ಹಂಗ ಸಿದ್ಧಾಂತಿಯ ಮಾತಿನ ಜೊತೆಗೆ ಪ್ರತಿವಾದಿ ಮಾತನ್ನು ಸ್ವೀಕಾರ ಮಾಡಬೇಕು. ವಿಚಾರಕ್ಕೆ ಪೂರ್ಣ ಅರ್ಥ ಆಗ್ತದ ಅಂತ ಹೇಳಕತ್ತಾರವ್ರು. ಹಂಗ ಗುರುವಿನ ಉಪದೇಶದ ಜೊತೆಗೆ ಶಿಷ್ಯನ ಪ್ರಶ್ನೆಯನ್ನೂ ಕೂಡ ಸ್ವೀಕಾರ ಮಾಡಬೇಕು ಅಂದಾಗ ಮಾತ್ರ ವಿಚಾರ ಆಗ್ತದೆ. ವಿಚಾರ ಶಬ್ದ ಸೇ ಅಜಹತ ಲಕ್ಷಣ ಕರಿಕೆ, ಅಜಹತ ಲಕ್ಷಣವನ್ನು ಮಾಡಿ ವಿಚಾರ ಶಬ್ದದೊಳಗ ಅಜಹತ ಲಕ್ಷಣವನ್ನು ಮಾಡಿ ಪ್ರತಿವಾದಿ ಆದಿಕ್, ಆದಿಕ್ ಅಂದ್ರೆ ಯಾರು ತಗೋಬೇಕು? ಪ್ರತಿವಾದಿ ಆದಿಕ್ ಅಂದ್ರೆ ಶಿಷ್ಯ, ಮ್ಯಾಗ ಹೇಳ್ಯಾರ ಶಿಷ್ಯ, ಗುರು ಶಿಷ್ಯ ಅಂತ ಹೇಳ್ಯಾರ. ಪ್ರತಿವಾದಿ ಸಿದ್ಧಾಂತಿ ಅಂತ ಹೇಳ ಮೊದಲೇ ಹೇಳ್ಯಾರ. ಪ್ರತಿವಾದಿ ಸಿದ್ಧಾಂತಿ ಗುರು ಶಿಷ್ಯ ಕರಿಕೆ ಕಿಯಾ ಜೋ ಜಡ ಚೇತನಾದಿಕ್ ಪದಾರ್ಥಂಕ ವಿವೇಚನ ಕೈಯ ನಿರ್ಣಯ ಸೊ ವಿಚಾರ ಅಂದರಲ್ಲ, ಅಲ್ಲಿ ಇಲ್ಲಿ ಒಂದೇ ಕೊಡಕತ್ತಾರ. ಏನು? ಪ್ರತಿವಾದಿ ಆದಿಕ್ ಅಂದ್ರೆ ಶಿಷ್ಯ, ಸಿದ್ಧಾಂತ ತಗೋಬಾರದು, ಸಿದ್ಧಾಂತಿ ತಗೋಬಾರ್ದು. ಇಲ್ಲಿ ಅಜಾತ ಲಕ್ಷಣ ಸಿದ್ಧಾಂತದ ಗ್ರಹಣ ಐತೆ, ಅಜಾತ ಲಕ್ಷಣ ಮಾಡಿವಿ ನಾವಿಲ್ಲಿ. ಅಜಾತ ಲಕ್ಷಣದಾಗ ಸಿದ್ಧಾಂತಿ ಮಾತು ಇಟ್ಕೊಂಡಿವಿ, ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು. ಏನು? ಪ್ರತಿವಾದಿ ಶಿಷ್ಯ. ಆಲ್ರೆಡಿ ಅಜಾತ ಲಕ್ಷಣದಿಂದ ಗುರುವಿನ ಉಪದೇಶವನ್ನು ಸ್ವೀಕಾರ, ಗುರುವಿನ ಮಾತು ಸ್ವೀಕಾರ ಮಾಡೀವಿ, ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು. ಏನು? ಶಿಷ್ಯನ ಪ್ರಶ್ನೆಯನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತ. ಹಿಂಗ ಅಜಾತ ಲಕ್ಷಣ ಕರಿಕೆ ಪ್ರತಿವಾದಿ ಆದಿಕ್ ಕರಿ, ಪ್ರತಿವಾದಿ ಮತ್ತು ಶಿಷ್ಯನಿಂದ ಸ್ವೀಕಾರ ಮಾಡಲ್ಪಟ್ಟ ನಿರ್ಣಿತ ಅರ್ಥ ರೂಪ ವಿಚಾರಕ್ಕೆ ವಿಷಯ ಕಾ ಭೀ ಗ್ರಹಣ ಹೈ. ಅವರು ಹೇಳಿದಂತ ವಿಷಯವನ್ನು ಕೂಡ ಗ್ರಹಣ, ನಿರ್ಣಿತವಾದಂತ ಅರ್ಥ, ನಿರ್ಣಯವಾದಂತ ಅರ್ಥ ವಿಷಯವನ್ನು ಕೂಡ ನಾವು ಇಲ್ಲಿ ಗ್ರಹಣ ಮಾಡಬೇಕು. ಸೊ ವಿಚಾರಕ ವಿಷಯ ರೂಪ ನಿರ್ಣಿತ ಅರ್ಥ ಹಿ ಸಿದ್ಧಾಂತ ಹೇ. ಈ ವಿಚಾರಕ ವಿಷಯ, ವಿಷಯ ರೂಪ ನಿರ್ಣಿತ, ವಿಚಾರಕ್ಕ ಯಾವುದು ವಿಷಯ ರೂಪ ಶಬ್ದ ಮುಂದಿನ ಇಂದಿನ ಪದಕ್ಕೆ ಸಂಬಂಧವನ್ನು ಜೋಡಿಸುತ್ತದೆ. ವಿಷಯ ರೂಪ ನಿರ್ಣಿತ ಅರ್ಥ, ನಿರ್ಣಿತ ಅರ್ಥ ಬೇರೆ ಅಲ್ಲ, ವಿಚಾರಕ ವಿಷಯ ಬೇರೆ ಅಲ್ಲ. ವಿಚಾರಕ ವಿಷಯನೂ ಬೇರೆ ಅಲ್ಲ, ನಿರ್ಣಿತ ಅರ್ಥನೂ ಅದಕ್ಕೆ ರೂಪನು ಏನ ನಿರ್ಣಿತ, ಅದಕ್ಕೆ ವಿಷಯ ರೂಪ ನಿರ್ಣಿತ. ರೂಪ ಅನ್ನೋದೇನ? ವಿಷಯ ರೂಪ ನಿರ್ಣಿತ. ರೂಪ ಅನ್ನುವ 2 ಅಕ್ಷರ ಪದ ಏನದ, ವಿಷಯ ಮತ್ತು ನಿರ್ಣಿತ ಎರಡು ಪದಕ್ಕೆ ಏನ್ ಮಾಡಿದ್ರೆ ಸಂಬಂಧವನ್ನು ಜೋಡಿಸುತ್ತದೆ. ಅಂದ್ರೆ ವಿಚಾರಕ್ಕೆ ಯಾವುದು ವಿಷಯವೋ ಅದೇ ನಿರ್ಣಿತವಾದಂತ ಅರ್ಥ. ಅರ್ಥ ಹಿ ಸಿದ್ಧಾಂತ, ಅದುವೇ ಸಿದ್ಧಾಂತವಾಗುತ್ತದೆ. ಯಾತೆ? ಆದ್ದರಿಂದ ಪ್ರತಿವಾದಿ ವಾ ಶಿಷ್ಯ ರೂಪ ಪವನಕರಿಕೆ ಅದು ತಗೊಂಡ್ರು ನೋಡಿ. ಅಜಾತ ಲಕ್ಷಣದಾಗ ಇಲ್ಲ, ಸಿದ್ಧಾಂತಿಗೆ ಇಟ್ಟುಕೊಂಡು ಹೆಚ್ಚಿನ ಅರ್ಥ ಗ್ರಹಣ ಮಾಡ್ಬೇಕು, ಪ್ರತಿವಾದಿ ಗ್ರಹಣ ಮಾಡ್ಬೇಕು. ಗುರು ಅಜಾತ ಲಕ್ಷಣದಿಂದ ಗುರುವನ್ನು ಅರ್ಥ ಗುರು ಉಪದೇಶವನ್ನು ಸ್ವೀಕಾರ ಮಾಡಿ ಶಿಷ್ಯನ ಪ್ರಶ್ನೆಯನ್ನು ಸ್ವೀಕಾರ ಮಾಡ್ಬೇಕಂತ ಹೇಳಿದಲ್ಲ. ಅದಕ್ಕೆ ಹೇಳ್ತಾರ ಪ್ರತಿವಾದಿ ವಾ ಶಿಷ್ಯ ರೂಪ ಪವನಕರಿಕೆ ಪ್ರೇರಿತ ಸೋ ಸಿದ್ಧಾಂತಿ ವಾ ಗುರು ರೂಪ ಮೇಘ ಹೈ. ಪ್ರೇರಿತ ಪ್ರತಿವಾದಿ ವಾದ ಮಾಡ್ಲಾರ್ದನೆ ಸಿದ್ಧಾಂತ ಉಪದೇಶ ಮಾಡಕ ಬರ್ತಿದ್ದಿಲ್ಲ. ಆ ನಂತರ ಶಿಷ್ಯ ಪ್ರಶ್ನೆ ಮಾಡ್ಲಾರ್ದನೆ ಗುರು ಉಪದೇಶ ಮಾಡಕ ಬರ್ತಿದ್ದಿಲ್ಲ. ಅದಕ್ಕೆ ಪ್ರತಿವಾದಿ ಶಿಷ್ಯ ರೂಪ ಪವನಕರಿಕೆ ಪ್ರೇರಿತ. ಹೆಂಗ ಮೋಡ ಬರಬೇಕಾಗಿತ್ತು ಅಂದ್ರ ಗಾಳಿ ಬೇಕು. ಮೋಡ ಈ ಬೇರೆಗಿಂದ ನಮ್ಮಲ್ಲಿ ಬರ್ಬೇಕಾಗಿತ್ತು ಅಂದ್ರ ಅಲ್ಲಿ ಮೋಡ ಇಳದ, ಗಾಳಿ ಬಿಟ್ಟದ, ನಮ್ಮ ಕಡೆ ಮಳೆ ಬರ್ತದ, ಸ್ವೀಕಾರ ಮಾಡ್ತೀವಿಲ್ಲ ನಾವು. ಯಾಕೆ? ಗಾಳಿ ಆ ಕಡೆಯಿಂದ ಈ ಕಡೆ ಬರಕಾಯ್ತಂದ್ರೆ ಆ ಮೋಡವನ್ನು ನಮ್ಮ ಕಡೆ ತೆಗೆದುಕೊಂಡು ಬರುತ್ತದೆ. ಹಂಗ ಇಲ್ಲಿ ಪ್ರತಿವಾದಿ ಮತ್ತು ಶಿಷ್ಯ ಇವ್ರು ಏನಿದ್ದಾರಂದ್ರೆ ಗಾಳಿ ಇದ್ದಂಗ. ಆ ಗಾಳಿ ಏನ್ ಮಾಡ್ತದ? ಪವನಕರಿಕೆ ಪ್ರೇರಿತ ಜೋ, ಅವರ ಪ್ರೇರಣದಿಂದ ಆದಂತ ಸಿದ್ಧಾಂತಿವ ಗುರುರೂಪ ಮೇಘ. ಸಿದ್ಧಾಂತಿ ಅನ್ನೋದು ಮೋಡ, ಗುರು ಅನ್ನೋದು ಮೋಡ, ಸಿದ್ಧಾಂತಿ ಉಪದೇಶ ಮೋಡ, ಆ ನಂತರ ಗುರುವಿನ ಉಪದೇಶ ಮೋಡ. ಈ ಮೋಡ ಬರಬೇಕಾಗಿತ್ತು ಅಂದ್ರೆ ಏನ್ ಬೇಕು? ಗಾಳಿ ಬೇಕು. ಗಾಳಿ ಯಾವುದು? ಶಿಷ್ಯ ಮತ್ತು ಪ್ರತಿವಾದಿ. ಸಿದ್ಧಾಂತಿಯಿಂದ ಉಪದೇಶ ಬರಬೇಕಾಗಿತ್ತು ಅಂದ್ರೆ ಪ್ರತಿವಾದವಾದ ಮಾಡಬೇಕು.
ಗುರುವಿನಿಂದ ಉಪದೇಶ ಬರೋಕಂದ್ರೆ ಶಿಷ್ಯ ಪ್ರಶ್ನೆ ಮಾಡಬೇಕು. ಅದಕ್ಕೆ ಗುರು ರೂಪ ಮೇಘ ತಿಸ್ಕರಿ ಬೈ ಜೋ ವಿಚಾರ ರೂಪ ಜಲಕಿ ವರ್ಷ ಹೇ. ಆ ಮೋಡದಿಂದ ಸಿದ್ಧಾಂತಿ ಮತ್ತು ಗುರುರೂಪ ಮೋಡದಿಂದ ಏನಾಗ್ತದ? ವಿಚಾರ ರೂಪ ಜಲಕಿ ವರ್ಷ. ವರ್ಷ ಅಂದ್ರೆ ಮಳೆ ಬರುತ್ತದೆ, ವಿಚಾರ ರೂಪ ಮಳೆ ಬರುತ್ತದೆ, ವರ್ಷ. ತಾ ಸಹಿತ ತಾಕ ವಿಷಯ ರೂಪ ವೇದಕ ಸಿದ್ಧಾಂತ ಜಲ ಹೇ. ತಾ ಸಹಿತ ಅಂದ್ರೆ ವಿಚಾರ ಸಹಿತ, ತಾಕ ವಿಷಯ ರೂಪ ವಿಚಾರಕ ವಿಷಯವಾದಂತ ವೇದಕ ಸಿದ್ಧಾಂತ. ವಿಚಾರಕ ವಿಷಯ ಯಾವುದಪ್ಪ ಅಂದ್ರೆ ವೇದದ ಸಿದ್ಧಾಂತ. ಸಿದ್ಧಾಂತ ರೂಪ ಜಲ ಇರುತ್ತದೆ. ಅದಕ್ಕೆ ಹೇಳಿದ್ರಲ್ಲ ವಿಚಾರ ಚಂದ್ರೋದಯ. ವಿಚಾರ ಕಿಸ್ಕಾ ಕರ್ನ ಮೈಕವನು ಬ್ರಹ್ಮಕವನೇ ಈ ವಿಚಾರ. ಅದಕ್ಕೆ ಅದೇ ವಿಷಯ ಇಲ್ಲಿ ವಿಚಾರಕ್ಕ ವಿಚಾರಕ ತಾ ಸಹಿತ ತಾಕ ವಿಚಾರ ರೂಪ ವಿಚಾರಕ್ಕ ವಿಷಯ ರೂಪ ವೇದಕ ಸಿದ್ಧಾಂತ ರೂಪ ಜಲ ಹೇ. ಮೋಡ ಅಂದ್ರೆ ನೀರು. ಹಂಗ ಇಲ್ಲಿ ಏನದಪ್ಪ ಅಂದ್ರ ಗುರು ರೂಪ ಮತ್ತು ಸಿದ್ಧಾಂತ ರೂಪ. ಮೋಡದಾಗ ಏನದಪ್ಪ ಅಂದ್ರ ವಿಚಾರಕ ವಿಷಯ ಯಾವುದು? ಸಿದ್ಧಾಂತ. ನಾನು ಯಾರಿದ್ದೀನಿ ಅನ್ನುವ ಪ್ರಶ್ನೆಗೆ ಉತ್ತರ, ಆ ನಂತರ ಬ್ರಹ್ಮ ಅಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ, ಜಗತ್ತಂದ್ರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ. ಅದು ನೀರು ಜಲ. ತಾಕ ಸಾಗರ ಕಿ ನ್ಯಾಯ ವಿಸ್ತೀರ್ಣ ಹೋನೆ ಕರಿ ಸಾಗರ ರೂಪ ಗ್ರಂಥ ಹೇ. ಆ ವಿಚಾರ ಸಿದ್ಧಾಂತ ಯಾವುದು? ನಾನು ಯಾರಿದ್ದೀನಿ, ಬ್ರಹ್ಮಂದ್ರೆ ಯಾರು, ಪ್ರಪಂಚ ಅಂದ್ರೆ ನೀವು ಪ್ರಶ್ನೆಗೆ ಏನು ಉತ್ತರ ಏನದಲ್ಲ, ಆ ಉತ್ತರವೇನದ ಸಾಗರ ವಿಸ್ತಾರವಾಗಿ ಇರುತ್ತದೆ. ವಿಸ್ತಾರವಾಗಿ ವಿಸ್ತೀರ್ಣ ಹೋನೆ ಕರಿ ಈ ಗ್ರಂಥದೊಳಗೆ ಬಹಳ ವಿಸ್ತಾರವಾಗಿ ಹೇಳೋದು. ನಾನು ಯಾರಿದ್ದೀನಿ ಅನ್ನೋ ಪ್ರಶ್ನೆಗೆ ಮುಂದೆ ಹೇಳ್ತಿದ್ದ ಗ್ರಂಥ ಪ್ರಾರಂಭ ಆಗಿಲ್ರಿ. ಈ ಗ್ರಂಥ ಪ್ರಾರಂಭ ಆಗ್ಬೇಕಂದ್ರೆ 3ನೇ ತರಂಗದ ಗ್ರಂಥ ಪ್ರಾರಂಭ ಆಗ್ತದೆ. 4ನೇ ತರಂಗದಾಗ ಇದು ವಿಚಾರವನ್ನು ಹೇಳ್ತಾರ. ನಾನು ಯಾರಿದ್ದೀನಿ, ಬ್ರಹ್ಮ ಅಂದ್ರೆ ಯಾರು, ಪ್ರಪಂಚ ಅಂದ್ರೆ ಏನು, ಇದ್ರ ವಿಚಾರ 4ನೇ ತರಂಗದಾಗ ನಿಜವಾದಂಥ ಉಪದೇಶ ನಡೀತದೆ ಅಲ್ಲಿ. ಅದಕ್ಕಿಂತ ಪೂರ್ವ ತಯಾರಿ ಇದು ಅಷ್ಟೇ. ನಾವು ಈ ಗ್ರಂಥದ ಪ್ರವೃತ್ತಿಯನ್ನು ಮಾಡಿಸ್ತಾರೆ, ನಮ್ಗೆ ಉಪದೇಶವನ್ನು ಮಾಡಿ ಇದ್ರೊಳಗೆ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅನುಬಂಧವನ್ನು ಹೇಳಿ ನಮ್ಮನ್ನು ಏನು ಮಾಡ್ತಾರೆ, ಈ ಗ್ರಂಥದಲ್ಲಿ ಅಧ್ಯಯನ ಮಾಡಕ್ಕೆ ಪ್ರವೃತ್ತಿ ಮಾಡ್ಸಕತ್ತಾರೆ ಅಷ್ಟೇ. ಸಾಗರ ರೂಪ ಗ್ರಂಥ ಅಂದ್ರೆ ವಿಸ್ತಾರವಾಗಿ ವಿಚಾರ ಅಂದ್ರೆ ಈ ಸಿದ್ಧಾಂತ ವಿಚಾರಕ್ಕೆ ವಿಷಯವಾದಂತೆ ಯಾವ ಸಿದ್ಧಾಂತ ಏನದ ಆ ಸಿದ್ಧಾಂತ ಈ ಗ್ರಂಥದಲ್ಲಿ ಅತಿ ವಿಸ್ತಾರವಾಗಿ ಹೇಳಿರುತ್ತೇನೆ. ಅದಕ್ಕೆ ಇದಕ್ಕೆ ಸಾಗರ ರೂಪ ಗ್ರಂಥ ಅಂತ ಸಾಗರಕ್ಕೆ ಉಪಮ ಕೊಟ್ಟಿವಿ. ಹೆಂಗ ಸಮುದ್ರದಲ್ಲಿ ನೀರಿನ ಕೊರತೆ ಇಲ್ಲವೋ ಹಂಗ ಈ ಗ್ರಂಥದಲ್ಲಿ ಸಿದ್ಧಾಂತದ ಕೊರತೆನೇ ಇಲ್ಲ. ವಿಚಾರಕ್ಕೆ ವಿಷಯವಾದಂತ ಯಾವ ಸಿದ್ಧಾಂತದ ಆ ಸಿದ್ಧಾಂತದ ಕೊರತೆ ಈ ಗ್ರಂಥದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಈ ಗ್ರಂಥಕ್ಕೆ ಏನಂತ ಹೆಸರು ಹೇಳಿ ನಾವು? ವಿಚಾರ ಸಾಗರ. ವಿಚಾರದ ಸಾಗರ ಇದು. ಕೈ ವಾಕಿ ಅಂದ್ರೆ ವಿಚಾರ ಸಾಗರಕ್ಕೆ ಆದಿತ್ಯ ಲೇಖೆ. ವಾಕ್ಯ ಅಂದ್ರೆ ಈ ವಿಚಾರ ಸಾಗರ. ಆದಿತ್ಯ ಲೇಖೆ ಅಂತ ಪರ್ಯಂತಕ್ಕೆ ವರ್ಣೋಕ್ಕೆ ಸಮಷ್ಟಿ ರೂಪ ಭೂಮಿಕಾ ಹೈ. ಭೂಮಿಕಾ ಅಂದ್ರೆ ಭೂಮಿ ಹೈ. ಅಂದ್ರ ಈ ವಿಚಾರ ಸಾಗರ ಗ್ರಂಥದಲ್ಲಿ ಆದಿತ್ಯ ಮೊದಲಿಂದ ಹಿಡಿದು ಅಂತ ಪರ್ಯಂತರವಾಗಿ ವರ್ಣಗಳ ಜೋಡಣೆ ಏನದಲ್ಲ, ಸಮಷ್ಟಿ ವರ್ಣಗಳ ಜೋಡಣೆ ಇದು ಏನದಂದ್ರೆ ಭೂಮಿ ಹೇ. ಇದು ಒಂದು ಭೂಮಿ ಇದ್ದಂಗ. ಅದಕ್ಕೆ ಪದ ಅಂತ ಎದಕ್ಕಂತ ವರ್ಣಗಳ ಸಾಮುದಾಯಿಕ ಪದ ಅಂತ. ಅರ್ಥ ಸಹಿತ ವರ್ಣಗಳ ಸಾಮುದಾಯಿಕ ಪದ ಅಂತ. ಅಂದ್ರೆ ವರ್ಣಗಳ ಸಮುದಾಯ ಹೆಂಗ್ ಬೇಕು, ಯಾವ್ದಾರ ಅಕ್ಷರ ತಂದು ಕೊಟ್ರಪ್ಪ ಅಂದ್ರೆ ಅರ್ಥ ಸಹಿತ ಇರಬೇಕು. ವರ್ಣಗಳ ಜೋಡಣೆ, ಅಕ್ಷರಗಳ ಜೋಡಣೆ, ಅರ್ಥ ಸಹಿತವಾದಂಥ ವರ್ಣಗಳ ಜೋಡಣೆಗೆ ಏನಂತಾರ? ಪದ ಅಂತಾರ. ಈ ಮೊದಲು ಗ್ರಂಥದ ಪ್ರಾರಂಭದಿಂದ ಹಿಡಿದು ಮೊದಲು ಮಾಡಿಕೊಂಡು ಅಂತ್ಯ ಪರ್ಯಂತರವಾಗಿ ಏನು ವರ್ಣಗಳ ಜೋಡಣೆ ಪದಗಳ ರಚನೆ ಮಾಡಿನ ಪದ ಮ್ಯಾಗ ವಾಕ್ಯ, ಪದಗಳ ಸಮುದಾಯಕ್ಕೂ ವಾಕ್ಯ, ಇವುಗಳೇನು ವರ್ಣಗಳ ಅಕ್ಷರಗಳ ಜೋಡಣೆ ಮಾಡಿನಲ್ಲ, ಇದು ಒಂದು ಭೂಮಿ ಹೇ. ತಾಮೇ ಉಕ್ತ ವೇದಕ ಸಿದ್ಧಾಂತ ರೂಪ ಜಲ ಬರೆ ಹೈ. ಆ ವರ್ಣಗಳ ಜೋಡಣೆಯಲ್ಲಿ, ಪದಗಳಲ್ಲಿ, ವಾಕ್ಯದಲ್ಲಿ ವರ್ಣ ಅರ್ಥ ಸಹಿತವಾದ ವರ್ಣಗಳ ಜೋಡಣೆಗೆ ಪದ ಅಂದರು. ಪದ ಸಮುದಾಯಕ್ಕೂ ವಾಕ್ಯ ಅಂದರು. ಎಂಥ ಪದಗಳ ಸಮುದಾಯಕ್ಕೆ ವಾಕ್ಯ ಅಂತಾರ? ಅರ್ಥವುಳ್ಳ ಪದಗಳ ಸಮುದಾಯಕ್ಕೆ ವಾಕ್ಯ ಅಂತ. ಮತ್ತಿನ್ನೂ ಸ್ವಲ್ಪ ಸೂಕ್ಷ್ಮ ಹೋದ್ರೆ ಎಲ್ಲ ಶಬ್ದ ಪ್ರಮಾಣದ ಶಬ್ದ ಪ್ರಮಾಣ. ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಮತ್ತು ಪದ ಸಮುದಾಯ ವಾಕ್ಯ ಶಬ್ದ ಪ್ರಮಾಣ. ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಒಂದು ಪದ ಜೋಡಿಸಿ, ಒಂದು ಪದ ಹೇಳಿ. ಘಟ ಬಿಟ್ಟು ಏನರ್ಥ ಕೊಡ. ವಾಕ್ಯ ಆಗ್ಬೇಕಂದ್ರೆ ವಾಕ್ಯ ಅಂದ್ರೆ ಅದು ಕೇಳಿದ ತಕ್ಷಣ ವ್ಯವಹಾರ ಆಗ್ಬೇಕಂತ.
ವ್ಯವಹಾರ ಆಗ್ಬೇಕಂದ್ರೆ ಏನು ಮಾಡೋದು? ಘಟಂ ಆನಯ. ಇಮಿಡಿಯೇಟ್ಲಿ ಆನಯ ಪದ ಇಮಿಡಿಯೇಟ್ ಅಂದ್ರೆ ಘಟಂ ಆನಯ ಅಂದ್ವಿ ಅಂದ್ರೆ ಏನಾಗ್ತದ? ವ್ಯವಹಾರ ಆಗ್ತದ. ಘಟವನ್ನು ತೆಗೆದುಕೊಂಡು ಬರ್ತಕ್ಕಂಥ ವ್ಯವಹಾರ ಆಗ್ತದೆ. ಘಟ ಅಂದ ಏನು ವ್ಯವಹಾರ ಆಯಿತು? ಘಟರು ಕೊಡ ಅಂತ ಅಷ್ಟೇ ಆಯ್ತು, ವ್ಯವಹಾರ ಆಗಲಿಲ್ಲ ಅಲ್ಲಿ. ವ್ಯವಹಾರ ಆಗ್ಬೇಕಾಗಿತ್ತಂದ್ರೆ ಆಕಾಂಕ್ಷ ಇನ್ನೊಂದು ಪದದ ಅಪೇಕ್ಷೆ ಮಾಡುತ್ತದೆ. ಘಟ ಅನ್ನುವ ಪದ ಆನಯ ಪದದ ಅಪೇಕ್ಷೆಯನ್ನು ಮಾಡುತ್ತದೆ. ಘಟಮಾನಯ ಆಕಾಂಕ್ಷ ಮತ್ತೆ ಯೋಗ್ಯತೆ ಇರಬೇಕು, ಆಕಾಂಕ್ಷೆ ಇರಬೇಕು. ಪದಗಳ ಸಾಮುದಾಯಿಕ ವಾಕ್ಯ ಅಂದ್ರೆ ಅಲ್ಲ, ಆ ಪದಗಳ ಸಮುದಾಯ ಹೆಂಗಿರ್ಬೇಕು ಅಂದ್ರ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮತ್ಪದ ಸಮುದಾಯ ವಾಕ್ಯಂ. ಆ ಪದಗಳು ಮತ್ತೆ ಯೋಗ್ಯತೆನೇ ಇರಬೇಕು. ವನ್ಯನಾಮ ಸಿಂಚತೆ, ವನ್ಯ ಅಂದ್ರೆ ಬೆಂಕಿ ಅಂದ್ರೆ ಸಿಂಪಡಿಸುವ. ಮಾಡ್ತೀರ ಕೆಲಸ ಆಗ್ತದೆ? ಯಾಕ? ಯೋಗ್ಯತೆ ಇಲ್ಲ, ಪದಗಳ ಯೋಗ್ಯತೆ ಇಲ್ಲ ಅಲ್ಲಿ. ವನ್ಯನಾಮ ಸಿಂಚತಿ ಅಂದ್ವಿ, ಗುರುಗಳು ಹೇಳ್ಯಾರ ಅಂತ ತಗೊಂಡು ಬೆಂಕಿ ತಗೊಂಡು ತೂರ್ತೇವೆ. ಅದು ಜಲನಾಮ ಸಿಂಚತಿ ಅಂದ್ರೆ ನೀರನ್ನು ಸಿಂಪಡಿಸುವ. ಈ ವಾಕ್ಯದಾಗ ಏನದ? ಯೋಗ್ಯತೆ ಅದ. ಸನ್ನಿಧಿ ಬೇಕು. ಒಂದು ಪದ ಉಚ್ಚಾರ ಮಾಡಿದ ತಕ್ಷಣ ಇನ್ನೊಂದು ಪದದ ಸನ್ನಿಧಿ ಸಮೀಪ ಬರಬೇಕು, ದೂರ ಆಗಬಾರ್ದು, ಅಂತರ ಆಗಬಾರ್ದು. ಸನ್ನಿಧಿ ಆ ನಂತರ ತಾತ್ಪರ್ಯನೇ ಇರಬೇಕು ಅಂತ. ಹಿಂಗ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮತ್ಪದ ಸಮುದಾಯ ವಾಕ್ಯಂ ಅಂದ್ರೆ ಅವ್ರು ಹೇಳೋದು ಅರ್ಥ ಏನಂದ್ರ, ಈ ವಿಚಾರ ಸಾಗರ ಗ್ರಂಥದೊಳಗ ನಾನು ವರ್ಣಗಳ ಜೋಡಣೆ ಮಾಡೀನಿ. ವರ್ಣಗಳ ಮುಖಾಂತರವಾಗಿ ಪದಗಳಿಂದ ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ, ಮತ್ಪದ, ತಾತ್ಪರ್ಯ ಇವುಗಳ ಸಮುದಾಯ ರೂಪವಾದಂಥ ಪದಗಳಿಂದ ವಾಕ್ಯವನ್ನು ರಚನೆ ಮಾಡೀನಿ. ಇದು ಅನ್ನೋದು ಭೂಮಿ ಅದ. ಇದ್ರೊಳಗ ಏನು ತುಂಬಿನಂದ್ರ ತಾಮೆ ಉಕ್ತ ವೇದಿಕ ಸಿದ್ಧಾಂತ ರೂಪ ಜಲ ಬರೆ ಹೇ. ಮೇಲೆ ಹೇಳಿನಲ್ಲ, ವಿಚಾರಕ ವಿಷಯ ಜೋ ಸಿದ್ಧಾಂತ, ವಾದಿ ಪ್ರತಿವಾದಿ, ಗುರು ಶಿಷ್ಯರಿಂದ ಮಾಡಲ್ಪಟ್ಟಂತ ಯಾವುದು ಜಡಚೇತನ ಆದಿಕ ಪದಾರ್ಥಂಕ ವಿವೇಚನಕಯ್ಯ ನಿರ್ಣಯವಾದಂಥ ಸಿದ್ಧಾಂತ ಏನದಲ್ಲ, ವಿಚಾರಕ ವಿಷಯ ಸಿದ್ಧಾಂತ, ಅದನ್ನು ತುಂಬಿರುತ್ತೇನೆ. ಎದರೊಳಗ? ಈ ಪದದಿಂದ, ಈ ವಾಕ್ಯದಲ್ಲಿ, ಈ ಅಕ್ಷರಗಳ ಜೋಡಣೆಯಲ್ಲಿ, ಈ ಪದಗಳಲ್ಲಿ, ಈ ವಾಕ್ಯದಲ್ಲಿ ಅಂತ ಸಿದ್ಧಾಂತವನ್ನು ನಾನು ತುಂಬಿರುತ್ತೇನೆ. ಜಲಬರೆಹೆ, ಜಲ ಅಂದ್ರೆ ಇದು ಸಿದ್ಧಾಂತ. ಯಾಕಂದ್ರೆ ಈ ಸಾಗರಕ್ಕೆ ಉಪಮ ಕೊಟ್ರಲ್ಲ, ಅದಕ್ಕೆ ಸಿದ್ಧಾಂತ ದೃಷ್ಟಾಂತ ಕೂಡಿ ಹೇಳ್ತಾ ಇದ್ದ. 3ನೇ ನಂಬರ್ ನೋಡಿ, ಟಿಪ್ಪಣಿಯೊಳಗೆ 3ನೇ ನಂಬರ್. ಯಾಕೆ ಅಂದ್ರೆ ವಿಚಾರ ಸಾಗರಕ್ಕೆ ಇದು ತಿಳ್ಕೊಂಡ್ಬಿಡ್ರಿ. ಯಾಕೆಂದ್ರೆ ವಿಚಾರ ಸಾಗರಕ್ಕೆ ಸಪ್ತ ಪ್ರಕರಣ ರೂಪ ತರಂಗಕ್ಕಯೇ ಲಹರಿಯ ಹೈ. ಹೆಂಗ ಸಮುದ್ರದೊಳಗ ಒಂದಾದ ನಂತರ ಒಂದು ತೆರೆಗಳು ಬರುತ್ತವಲ್ಲ, ಹಂಗ ಇದ್ರೊಳಗೆ ಏನದ ಅಂದ್ರೆ 7 ತೆರೆಗಳು. ವಿಚಾರ ಸಾಗರ ಅಂದ್ರೆ ಈ ಗ್ರಂಥದಲ್ಲಿ, ಈ ಸಾಗರ ರೂಪವಾದಂಥ ಗ್ರಂಥದಲ್ಲಿ ಎಷ್ಟು ತೆರೆಗಳ? 7 ತರಂಗ. 7 ಸಪ್ತ ಪ್ರಕರಣ ರೂಪ ತರಂಗ ಕೈಯ ಲಹರಿ ಹೈ, ತೆರೆಗಳಿದ್ದಾವೆ. ಯಾಮೆ ಇದರಲ್ಲಿ ಅನೇಕ ಚಂದ ರೂಪ ಸ್ವಲ್ಪ ಜಲ ಜಂತು ಹೈ. ಕೆಲವು ನಾವು ವ್ಯಾಕರಣವನ್ನು ಜೋಡಿಸಿದ್ವಿ, ಛಂದಸ್ಸು ಶಾಸ್ತ್ರ ಅದಲ್ಲ. ದೋಹ ಇದಲ್ಲ, ದೋಹದೊಳಗೆ ಏನದ? ವ್ಯಾಕರಣ ಅದ. ಅದ್ರೊಳಗೆ ಜಲ ಜಂತು ಅಂದ್ರೆ ನೀರಿನೊಳಗೆ ಪ್ರಾಣಿಗಳಿರ್ತಾವ, ಅವುಗಳು ಇದ್ದಂಗಿದ್ರ. ಅನೇಕ ಚಂದ ರೂಪ ಸ್ವಲ್ಪ ಜಲ ಜಂತು. ಕಠಿಣ ಪ್ರಸಂಗ ರೂಪ ಮಕರ ಹೇ. ಹೆಂಗ ನೀರಿನೊಳಗ ಮೊಸಳೆ ಇರ್ತದಲ್ಲ, ಹಂಗ ಕೆಲವು ಜಾಗದೊಳಗೆ ಬಹಳ ಕಠಿಣ ಅದ, ತಿಳ್ಕೊಳಕ ಬಹಳ ಕಷ್ಟ ಆಗ್ತದ. ಒಂದೇ ಸಲಕ್ಕನೆ ಕೂಡ ಅರ್ಥದ ಜ್ಞಾನ ಆಗುವುದನ್ನೇ ಇಲ್ಲ. ಅಷ್ಟು ಕೆಲವು ಸಂದರ್ಭದೊಳಗೆ ಕಠಿಣವಾದಂಥ ಪ್ರಸಂಗನೂ ಕೂಡ ಈ ಗ್ರಂಥದೊಳಗದ. ಅದು ತಿಳ್ಕೊರಿ. ಹೆಂಗ ನೀರಿನೊಳಗ ಇದು ಮೊಸಳೆ ಇರ್ತದಲ್ಲ, ಹಂಗಿದು ಕಠಿಣ ಪ್ರಸಂಗ ಅಂದ್ರೆ ನಮ್ಮ ಮೊಸಳೆ ಇದ್ದಂಗ ಅನ್ಸೋದು, ಭಯ ಪಡ್ತೀವಲ್ಲ ಹಂಗ. ಉತ್ತಮ ಚಂದ ರೂಪ ಸಿಂಪಿಯ ಹೇ. ಅಲ್ಲಿನೂ ಕೂಡ ಸರಳವಾಗಿ ಈಗ ನೋಡಿ, ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ್ ಮತಿನ ಲಕೈ ಜಹಿ ಮತಿ ಲಕೈ ಸೋಮೈ ಶುದ್ಧ ಅಪಾರ ಅಂತ ಆನಂದ ಆಗ್ತದಿಲ್ಲ ಆಡುವಾಗ. ಅದ್ರ ಅರ್ಥ ತಿಳ್ಕೊಂಡು ಆಡ್ಬೇಕು. ನಾವು ಏನು ಮಂಗಲ ಮಾಡೋದು ಅರ್ಥ ಏನಂದ್ರೆ, ಯಾವುದೇ ಸ್ತೋತ್ರ ಮಾಡ್ರಿ, ಏನೇ ಮಾಡಿ ಕೂಡ ಅರ್ಥದಿಂದ ಬೆನ್ನತ್ತಿ ಹೋಗಬೇಕು ನಾವು. ಅಂದ್ರೆ ಏನಾಗ್ತದಂದ್ರೆ ಆನಂದ ಕೊಡ್ತದ ಅದು. ನಾವು ಆಡುವಾಗ ಆನಂದ, ಶಬ್ದವನ್ನು ಹೇಳಿದ್ರೆ ಆನಂದ ಆಗಲ್ಲ. ಶಬ್ದದ ಜ್ಞಾನ ಆನಂದ ಕೊಡುವುದಿಲ್ಲ, ಅರ್ಥದ ಜ್ಞಾನ ನಮಗೆ ಆನಂದ ಕೊಡ್ತದೆ. ಅದಕ್ಕೆ ನಾವು ಅದು ಹೇಳುವ ಈಗೆಲ್ಲ ಕೇಳಿರ್ತೀವಲ್ಲ, ಹಾಡುವಾಗ ಆ ಅರ್ಥ ಬೆನ್ನತ್ತಿಕೊಂಡು ಹೋದ್ವಿ ಅಂದ್ರೆ ಏನಾಗ್ತದ ಅಂದ್ರೆ ಆನಂದ ಆಗ್ತದ, ಮನಸ್ಸಿಗೆ ಆನಂದ ಆಗ್ತದ. ಹಂಗ ಉತ್ತಮ ಚಂದ ರೂಪ ಶಿಲ್ಪಿಯ ಹೇ. ತಿನ್ಮೆ ವರ್ಣ ಮೈತ್ರಿ ಆದಿಕ ಮೌಕ್ತಿಕ ಹೇ. ಅವಳ ವರ್ಣಗಳ ರಚನಾತ್ಮಕವಾದಂಥ ಶಕ್ತಿ ಅದಲ್ಲ. ಎಷ್ಟು ಸುಂದರವಾಗಿ ದೋಹವನ್ನು ರಚನೆ ಮಾಡಿದ್ದಾರಲ್ಲ. ಇವು ಹೆಂಗಿದ್ದ ಮುತ್ತುಗಳಿದ್ದ ಹಾಗೆ. ನೀರಿನಾಗ ಸಿಗ್ತಾವಲ್ಲ, ಸಮುದ್ರದಾಗ ಸಿಗ್ತಾವಲ್ಲ ಮುತ್ತುಗಳಿದ್ದ.
ಯಾಮೆ ವಿಚಾರ ಸಾಗರ ಮೇ ಶುದ್ಧ ಸ್ವರೂಪಕ್ಕೆ ನಿರ್ಣಯ ರೂಪ ಮಣಿ ಮಾಣಿಕ್ಯ ಆದಿಕ ಹೇ. ಇದ್ರೊಳಗೆ ಏನಾಗ್ತದ ಶುದ್ಧ ಸ್ವರೂಪಕ್ಕೆ ನಿರ್ಣಯ. ಕೆಲವು ಜಾಗದೊಳಗ ಏನು ನಾವು ಸಿದ್ಧಾಂತವನ್ನು ನಿರ್ಣಯ ಮಾಡ್ತೀವಲ್ಲ, ಆ ನಿರ್ಣಯ ರೂಪ ಅರ್ಥ ಅಂದ್ರೆ ಮಣಿ ಇದ್ದಂಗ, ಮಾಣಿಕ್ಯ ಇದ್ದಂಗ, ವಜ್ರ ಇದ್ದ ಹಾಗೆ, ರತ್ನ ಇದ್ದ ಹಾಗೆ ಆದಿಕ. ವಿವೇಕ ಆದಿಕ ಸಾಧನ ರೂಪ ಚತುರ್ದಶ ರತ್ನ ಹೇ. ಈ ಗ್ರಂಥದೊಳಗ 14 ರತ್ನಗಳದ. 14 ರತ್ನ. ವಿವೇಕಾದಿಕ್, ವಿವೇಕವನ್ನೇ ಮೊದಲು ಮಾಡಿಕೊಂಡು ಆದಿಕ್ ಮುಂತಾದಳು ಯಾವ್ಯಾವು? ವಿವೇಕಾದಿ 4, ಶಮದಮಾದಿ 6, ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ, ತತ್ವಂ ಪದಶ ತತ್ ಒಟ್ಟ 14 ಆಗ್ಬೇಕು ನೋಡಿ. 14 ಹೇಳ್ಬೇಕು. ಹೇಳಿ ವಿವೇಕಾದಿ 4. ಹಂಗೆ ಹೇಳ್ಬೇಡ್ರಿ ನೀವು. ಹಂಗ ಹೋದ್ರೆ ಮತ್ತೆ ಗಣನೆ ಕಷ್ಟ ಆಗುತ್ತೆ. ವಿವೇಕ, ವೈರಾಗ್ಯ, ಶಮ, ದಮ. ದಮ ಅಂದ್ರೆ ಅಸ್ತಮ ರೋಗ ಅಂತ. ಏನದ? ದಮೆ, ಶಮೆ, ದಮೆ, ದಮ ಅಂದ್ರೆ ಅಸ್ತಮ ರೋಗ. ಪ್ರತಿತಿತಿಕ್ಷ, ಶ್ರದ್ಧಾ ಸಮಾಧಾನ. ಶಬ್ದ ಶಮೆ, ದಮೆ, ಮತ್ತೆ ಮೂರನೇದು ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ಶ್ರದ್ಧಾ ಸಮಾಧಾನ, ಮುಮುಕ್ಷುತ, ಶ್ರವಣ ಮನನ ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನ, ಮಹಾವಾಕ್ಯ. ಅದು 14 ಲೆಕ್ಕ ಮಾಡು. ಅದು 14 ಚತುರ್ದಶ ರತ್ನ. ಈ ಗ್ರಂಥದಲ್ಲಿ ಇವೆಲ್ಲ ರತ್ನಗಳಿದ್ದ ಹಾಗೆ. ಯಾಕೆ ಉಲ್ಲಂಘನ ಕರ್ನೆಕು ಜಿಜ್ಞಾಸುಕಿ ಬುದ್ಧಿ ರೂಪ ನೌಕಾ ಹೇ. ಇಲ್ಲಿ ದಾಟಬೇಕಾಗಿತ್ತು ಅಂದ್ರ ಈ ವಿಚಾರ ಸಾಗರ ಗ್ರಂಥ ಸಂಪೂರ್ಣ ಅಧ್ಯಯನ ಮಾಡಿ ಇದು ಸಂಪೂರ್ಣ ಅವ್ರು ಏನು ತಿಳಿಸ್ಬೇಕಾಗ್ಯದ ನಿಶ್ಚಲದಾಸರು, ಆ ಅರ್ಥವನ್ನು ನಾವು ತಿಳ್ಕೋಬೇಕಾಗಿತ್ತು ಅಂದ್ರ ಅರ್ಥದ ಜ್ಞಾನ ಆಗಿ ನಮ್ಮ ಫಲ ಸಿಗ್ಬೇಕಾಗಿತ್ತು, ಮೋಕ್ಷ ರೂಪ ಫಲ ಸಿಗ್ಬೇಕಾಗಿತ್ತು ಅಂದ್ರ ಏನು ಬೇಕು? ನೌಕಾ, ಬುದ್ಧಿ ರೂಪ ನೌಕಾ ಬೇಕು. ಬುದ್ಧಿ ಬಾಳ ಬುದ್ಧಿ ಬೇಕು. ಬುದ್ಧಿ ರೂಪ ನೌಕಾ ಹೇ. ಅಭ್ಯಾಸ ರೂಪ ಶುಭ ಪವನ ಹೇ. ಬುದ್ಧಿ ಇದ್ರೆ ಕೆಲಸ ಕೊಡಂಗಿಲ್ಲ. ಒಂದ್ ಏನ್ ಬೇಕು? ಶುಭ ಪವನ, ಗಾಳಿ ಬೇಕು. ಯಾಕ ನೋಡ್ರಿ, ಈಗ ಕನ್ನಡದೊಳಗ ಅವ್ರ ನೌಕದ ಕೊಟ್ಟಾರ, ಅಲ್ಲಿ ಏನ್ ಮಾಡ್ಯಾರ? ಪರದೆ ಕಟ್ಟ್ಯಾರ ನೋಡ್ರಿ. ಅದ್ರ ಈಗ ಮಿಷನ್, ಈಗ ಅದ ಮಿಷನ್ ಬಂದವ್ರು ದಾಟ್ತಾರ. ಮಿಷನ್ ಈಗ ಪರದೆ ಯಾಕೆ ಕಟ್ಟ್ಯಾರ? ಅದಕ್ಕ ಅವ್ ಹಿಂದಕ್ಕಿಂದ ಪರದೆ ಕಟ್ಟ್ಯಾರವ್ರ. ಅದಕ್ಕ ಅಂದ್ರೇನು? ನಾವೀಗ ಪೂರ್ವಕ್ಕೆ ಹೋಗ್ಬೇಕಾಗ್ಯದ. ಪೂರ್ವಕ್ಕೆ ಹೋಗ್ಬೇಕಾಗ್ಯದ. ನಮ್ಮದು ಲಕ್ಷ್ಯ ಏನದ? ಪೂರ್ವಕ್ಕೆ ಹೋಗ್ಬೇಕಾಗ್ಯದ. ಆ ದಡ ಸೇರ್ಬೇಕಾಗ್ಯದ. ಎದ್ರ ಗಾಳಿ ಬಿಡುತ್ತೆ ಅಂದ್ರೆ ಎಲ್ಲಿಗೆ ಹೋಗ್ತಾನೆ ನೀವು? ಆ ಲಕ್ಷ್ಯಕ್ಕೆ ಹೋಗ್ತಾನೆ, ಪಶ್ಚಿಮಕ್ಕೆ ಹೋಗ್ಬಿಡ್ತಾನ. ವಿಪರೀತವಾದಂತ ಗಾಳಿ ಬಿಡ್ತಂದ್ರೆ ಏನ್ ಮಾಡ್ತಾನೆ? ನಾವ್ ಯಾವ ಕಡೆಗೆ ಹೋಗ್ಬೇಕಾಗ್ಯದಲ್ಲ, ನಮಗ ಬೆನ್ನಿಗೆ ಗಾಳಿ ಬಿಟ್ರೆ ಬಡ 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 ಹೋಗ್ತೀವಿ ನಾವು. ನಮ್ ತದ್ ವಿರುದ್ಧವಾಗಿ ಗಾಳಿ ಬಿಡ್ತೀವಿ ಅಂದ್ರೆ ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರ ಶುಭ ಪವನ, ಶುಭ ಶಬ್ದ. ಒಳ್ಳೆ ಗಾಳಿ ಬೇಕು, ಒಳ್ಳೆ. ಈಗ ಮೋಡ, ಗಾಳಿಯಿಂದ ಮೋಡ ಬರ್ತದ, ಮಳೆ ಆಗ್ತದೆ, ನಮ್ಗೆಲ್ಲರಿಗೂ ಬರ್ತದೆ. ಆಯ್ತು. ವಿಪರೀತ ಗಾಳಿ ಬಿಡ್ತು ಅಂದ್ರೆ ಮಳೆ ಆಗ್ತದೇನ್ರಿ? ಏನ್ರಿ ಮೋಡನ ಭಾರಿ ಇತ್ರಿ, ಗಾಳಿ ಏನ್ರಿ ಅದು? ಆ ಗಾಳಿ ಎಲ್ಲ ಮೋಡ ತಗೊಂಡು ಹೋಯ್ತ್ರಿ. ಅದು ಶುಭ ಪವನ ಅಲ್ಲ, ಅದು ಶುಭ ಪವನ. ಅದಕ್ಕೆ ಇಲ್ಲಿ ಏನಂತಾರ, ನಾವು ನೌಕೆಯಿಂದ ನಾವು ದಾಟಬೇಕಾಗಿತ್ತು ಅಂದ್ರ ಗಾಳಿ ಹೆಂಗಿರ್ಬೇಕು? ಅದು ಇರಬೇಕು. ನಾವ್ ಯಾವ ದಿಶೆ ಕೊಂಟಿವಲ್ಲ, ನಮ್ಮ ಬೆನ್ನಿಗೆ ಗಾಳಿ ಬಿಡ್ತು ಅಂದ್ರೆ ಹೆಂಗ ನಾವು ಸರಳವಾಗಿ ಹಂಗ ಮುಡ್ತೀವಲ್ಲ, ಹಂಗ ಇಲ್ಲಿ ಈ ಸಾಗರ ದಾಟಬೇಕಾಗಿತ್ತು. ವಿಚಾರವೆಂಬ ಸಾಗರವನ್ನು ನಾವು ದಾಟಬೇಕಾಗಿತ್ತಂದ್ರೆ ಏನ್ ಬೇಕಂತಾರ ಅವರು? ಶುಭ ಅಭ್ಯಾಸವೇ ಶುಭ ಅಭ್ಯಾಸ ರೂಪ ಶುಭ ಪವನ. ಅಭ್ಯಾಸ ರೂಪ ಶುಭ ಅಭ್ಯಾಸ ಮಾಡ್ಬೇಕು. ಬ್ರಹ್ಮನಿಷ್ಠ ಗುರು ರೂಪ ಕರ್ಣಧಾರ ನಾಮ್ ಕೇವಟ ಹೇ. ಕರ್ಣಧಾರ ಅಂದ್ರೆ ಕೇವಟ ಅಂಬಿಗ. ಯಾರು ಬೇಕು? ಬರೇ ಅಭ್ಯಾಸ ನಾ ಮಾಡ್ತಂದ್ರು ಇಲ್ಲ, ಬುದ್ಧಿನೂ ಅದ, ಅಭ್ಯಾಸನೂ ಮಾಡ್ತೇವೆ. ಗುರು ಬಿಟ್ಟು ಅಭ್ಯಾಸ ಮಾಡ್ತೀನಂದ್ರ ಸಾಧ್ಯ ಇಲ್ಲ. ಏನ್ ಬೇಕು? ಕೇವಟ ಹೈ ಅಂದ್ರ ಬ್ರಹ್ಮನಿಷ್ಠ ಗುರು ರೂಪ ಕರ್ಣಧಾರ ನಾಮ್ ಕೇವಟ. ಕರ್ಣಧಾರ ಅಂದ್ರೆ ಅಂಬಿಗ. ಅಂಬಿಗ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ನಮಗ ಬೇಕು. ಅವ್ರ ಮುಖಾಂತರವಾಗಿನೇ
ಉಪದೇಶವನ್ನು ಕೇಳಬೇಕು. ಯಾಕ ಅಂದ್ರೆ ವಿಚಾರ ಸಾಗರಕ ಸಂಸಾರ ರೂಪ ಕುದೇಶ ಸಂಬಂಧಿ ಅಜ್ಞಾನ ರೂಪ ಆವರತಿ ರಹೆ. ಸಂಸಾರ ಸಂಬಂಧಿ ಯಾವುದು? ಸಂಸಾರಕ್ಕೆ ಕಾರಣವಾದದ್ದು ಅಜ್ಞಾನ. ಜನ್ಮ ಮರಣ ರೂಪ ಸಂಸಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ? ಮದುವೆ ಮಾಡ್ಕೊಂಡು ಆಪರೇಷನ್ ಮಾಡ್ಕೊಂಡು ಅದನ್ನೇ ಮಾಡ್ಕೊಂಡು ಇದು ಸಂಸಾರ ಅಂದಿಲ್ಲ ಅವರು. ಸಂಸಾರ ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ಪುನಃ ತಾಯಿ ಗರ್ಭದೊಳಗೆ ನಾವು ಬರ್ತಕ್ಕಂಥದ್ದು ಇಹ ಸಂಸಾರ. ಇದಕ್ಕೆ ಸಂಸಾರ ಅಂತ ಕರೀತಾರೆ. ಈ ಸಂಸಾರಕ್ಕೆ ಕಾರಣವೇನು? ಮೂಲ ಕಾರಣ ಅಜ್ಞಾನ. ಅದಕ್ಕೆ ಕೂದೇಶ. ಈ ಕಡೆ ನಾವು ಇಲ್ಲೇ ಇದ್ವಿ, ಸಮುದ್ರದಾಗ ಇದ್ರಾಗೆ ಇದ್ದೀವಿ ಇಲ್ಲ ನಾವು. ಜನ್ಮ ಮರಣ ರೂಪವಾದಂತ ಅಜ್ಞಾನ ಸಂಬಂಧ, ಅಜ್ಞಾನ ಜನ್ಮ ಮರಣ ರೂಪ ಸಂಸಾರಕ್ಕೆ ಸಂಬಂಧ ಉಳ್ಳಂತ ಅಜ್ಞಾನ ದೇಶದೊಳಗೆ ನಾವು ಇದ್ದೇವೆ. ಎಲ್ಲಿಗೆ ಹೋಗ್ಬೇಕು? ನಾವು ದಾಟಬೇಕಾಗ್ಯದಲ್ಲಿ ಅದನ್ನ. ಅದಕ್ಕೆ ಮೋಕ್ಷ ರೂಪ ಸ್ವದೇಶ ಸಂಬಂಧಿ. ನಾವು ಎಲ್ಲಿಗೆ ಹೋಗ್ಬೇಕಾಗ್ಯದ? ಮೋಕ್ಷಕ್ಕೆ ಹೋಗ್ಬೇಕಾಗ್ಯದ. ಆ ಮೋಕ್ಷ ರೂಪ ಊರಿಗೆ ಸಂಬಂಧಿಯಾದಂತ ಜ್ಞಾನ ರೂಪ ಭಾರತೀರ. ಆ ಕಡೆ ದಡಕ್ಕೆ ಹೋದ ತಕ್ಷಣ ಮುಗಿತ ನಮ್ದು ಇಲ್ಲ, ಮುಂದೆ ಊರಿಗೆ ಹೋಗ್ಬೇಕಾಗತ್ತದಲ್ಲ. ಊರು ದಡ ಬಿಟ್ಟು ದೂರ 2-3 ಕಿಲೋಮೀಟರ್ ದೂರ ಊರ ಇರ್ತದ. ಅದಕ್ಕೆ ಶಬ್ದ ಪ್ರಯೋಗ ಮಾಡ್ಯಾರ ಅವ್ರು. ಈಗ ಒಂದು ನದಿಯಿಂದ ನಾವು ದಾಟಬೇಕಾಯ್ತು, ಹೊಳೆಯಿಂದ ದಾಟಬೇಕಾಗಿತ್ತು ಅಂದ್ರ ಎಷ್ಟಿರ್ತದ? ಸುಮಾರು 3 ಕಿಲೋಮೀಟರ್ ದೂರ ಇರ್ತಾವ ಊರು. ಯಾಕೆ ಮಳೆ ಬಂದಾಗ ಪೂರ ನೀರು ಬಿರ್ತದ. ಅದು ಮಳೆ ಕಡಿಮೆ ಆದಾಗ ನಾವು ಈ ದಡದಿಂದ ಆ ದಡಕ್ಕೆ ಹೋಗ್ತಿರ್ತೀವಿ ಹಿಂದಕ್ಕಿಂದ. ಈಗೆಲ್ಲ ಬಿಟ್ಟು ಎಷ್ಟಿದ್ರು ಹೋಗ್ತಾರೆ, ಆ ಪ್ರಶ್ನೆ ಬೇರೆ. ಅಂದ್ರೆ ಏನದ? ಅದಕ್ಕೆ ಹೇಳ್ತಾರ ಅವ್ರು, ಈ ದಡ ಬೇರೆ ಊರು ಬೇರೆ. ಈ ದಡಕ ಜನನ ಮರಣ ರೂಪ ಸಂಸಾರ ಎಂಬ ದಡಕ ಸಂಬಂಧಿ ಊರಿಗೆ ಸಂಬಂಧಿ ಯಾವ್ದದ? ಅಜ್ಞಾನ ರೂಪ ದಡ ಅಲ್ಲಿ ಊರದ ಯಾವ್ದದು? ಜನ್ಮ ಮರಣ ರೂಪ ಸಂಸಾರ ಊರಿಗೆ ಸಂಬಂಧ ಉಳ್ಳಂತ ಈ ಕಡೆ ದಡ, ನೀರಿಗೆ ಹತ್ತಿದ್ದು ದಡ ರೀ, ಅಜ್ಞಾನ ರೂಪ ಅದ. ಈಗ ಆ ಕಡೆ ಊರಿಗೆ ಹೋಗ್ಬೇಕಾದ. ಆ ಕಡೆ ಊರು ಯಾವುದು? ಮೋಕ್ಷ ರೂಪ ಊರಿಗೆ. ಆ ಮೋಕ್ಷ ರೂಪ ಊರಿಗೆ ಸಂಬಂಧವಾದಂಥದ್ದು ಜ್ಞಾನ ರೂಪ ದಡ. ಜ್ಞಾನ ರೂಪ ದಡ, ಜ್ಞಾನ ದ್ವಾರನೇ ಊರಿಗೆ ಹೋಗ್ಬೇಕಲ್ಲ. ಈ ಕಡೆ ದಾಟಿ ಆ ದಡಕ್ಕೆ ಹೋದ್ಮೇಲೆ ಮುಂದೆ ಊರಿಗೆ ಹೋಗ್ಬೇಕಲ್ಲ ನಾವು. ಅದಕ್ಕೆ ಅವ್ರ ಶಬ್ದ ಪ್ರಯೋಗ ಮಾಡಕತ್ತಾರಲ್ಲ, ಆ ರೀತಿ ಶಬ್ದ ಪ್ರಯೋಗ ಮಾಡಕತ್ತಾರ. ಮೋಕ್ಷ ರೂಪ ಸ್ವದೇಶ ಸಂಬಂಧಿ. ಮೋಕ್ಷ ರೂಪ, ಮೋಕ್ಷ ಎಂಬ ಊರದ, ಆ ಊರಿಗೆ ಸಂಬಂಧ ಯಾವ್ದದ? ಆ ಕಡೆ ದಡ. ಆ ಕಡೆ ದಡನೇ ಅದ. ದಡಕ್ಕೆ ಹೋದ್ಮೇಲೆ ಊರಿಗೆ ಮುಡ್ತೇವೆ. ದಡಕ್ಕೆ ಹೋಗ್ಲಾರ್ದ ಊರು ಹೆಂಗ್ ಮುಡ್ತೇವೆ? ಯಾವುದು? ಜ್ಞಾನ ರೂಪ ಪಾರ್ತೀರ. ಆ ಕಡೆ ಪಾರ್ತಿರೋದು ಆ ಕಡೆ ದಡ. ನಾವು ಈ ಕಡೆ ದಡದಾಗಿರ್ತೀವಿ. ಮೊದಲು ಈಗ ನಾವು ಇಲ್ಲಿ ಏನದ? ಜನ್ಮ ಮರಣ ರೂಪ ಸಂಸಾರ. ಆ ಸಂಸಾರದಿಂದ ನಾವು ಬೇಸತ್ತು ಏನು ಮಾಡಿವಿ ಅಂದ್ರೆ ದಾಟಬೇಕಪ್ಪ, ಇದನ್ನು ದಾಟಿ ಹೋಗ್ಬೇಕು ಅಂತ ಇಚ್ಛೆ ಮಾಡಿ ಎಲ್ಲಿಗೆ ಬಂದಿವಿ? ಈಗ ಇಲ್ಲಿ ಈ ದಡಕ್ಕೆ ಬಂದಿವಿ. ಅಜ್ಞಾನದಲ್ಲಿ ಈ ದಡ. ಈ ದಡದಿಂದ ನಾವೇನು ಹೋಗ್ಬೇಕಾಗ್ಯದ? ಆ ಊರಿಗೆ ಹೋಗ್ಬೇಕು, ಮೋಕ್ಷ ಎಂಬ ಊರಿಗೆ ಹೋಗ್ಬೇಕಾಗ್ಯದ. ಆ ಮೋಕ್ಷ ಎಂಬ ಊರಿಗೆ ಹೋಗ್ಬೇಕಾಗಿತ್ತಂದ್ರೆ ಆ ಕಡೆ ದಡಕ್ಕೆ ಹೋಗ್ಬೇಕಲ್ಲ. ಆ ದಡ ಯಾವುದು? ಜ್ಞಾನ ರೂಪ ದಡ. ಜ್ಞಾನ ರೂಪ ದಡಕ್ಕೆ ಹೋಗಿ ಆ ಕಡೆ ಊರಿಗೆ ಹೋಗ್ಬೇಕಾಗ. ಜ್ಞಾನ ದೇವತ್ತು ಕೈವಲ್ಯಂ. ಯಾಕೆ ಅಂದ್ರೆ ವಿಚಾರ ಸಾಗರಕ್ಕೆ श्रद्धापूर्वक पढ़ने रूप उल्लंघन करने का मोक्ष रूप स्वदेशी की प्राप्ति फल है. ಎಷ್ಟು ಚಂದ ಈ ವಿಚಾರ ಸಾಗರವನ್ನ ಶ್ರದ್ಧಾಪೂರ್ವಕ ಪಠನೆ ರೂಪ ಉಲ್ಲಂಘನ. ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡಿದೀವಿ ಅಂತ ಅಧ್ಯಯನ ಮಾಡಿದೆವು. ಈ ವಿಚಾರ ಸಾಗರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅಧ್ಯಯನ ಮಾಡುವುದೇ ದಾಟುವುದು ಅಂತ ಅರ್ಥ. ಪಠನೆ ರೂಪ ನಾ ಹೇಳಿದ್ದೇನೆ, ಪಠನೆ ಬೇರೆ ಅಲ್ಲ, ಉಲ್ಲಂಘನ ಬೇರೆ ಅಲ್ಲ. ಎರಡಕ್ಕೂ ಸಂಬಂಧ ಜೋಡಿಸ್ತದ ರೂಪ. ಪಠನೆ ರೂಪ ಉಲ್ಲಂಘನ ದಾಟುವುದು, ಅಧ್ಯಯನ ಮಾಡೋದೇ ದಾಟುವುದಂತ, ಅಭ್ಯಾಸ ಮಾಡೋದೇ ದಾಟುವುದು. ಕರ್ನೇಕ ಮೋಕ್ಷ ರೂಪ ಸ್ವದೇಶಿಕಿ ಪ್ರಾಪ್ತಿ ಫಲ ಹೇ. ನಾವು ಈ ವಿಚಾರ ಸಾಗರವನ್ನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅಭ್ಯಾಸ ಮಾಡಿದೀವಿ ಅಂದ್ರೆ ಏನಾಗ್ತದ? ಮೋಕ್ಷ ರೂಪ ಫಲ ನಮಗ ಪ್ರಾಪ್ತಿ ಆಗುತ್ತದೆ. ಫಲ ಹೇ ಐಸಾ ಯಹಾ ವಿಚಾರ ಸಾಗರ ನಾಮ ಗ್ರಂಥ ಹೇ. ಪಂಡಿತ್ ಪಿತಾಮಹರು ಹೇಳ್ತಾ ಇದ್ದಾರೆ. ನಿಶ್ಚಲ್ ದಾಸ್ತ್ರಿ ಮಾತು ಹೇಳ್ತಾ ಇಲ್ಲ, ಅದು ತಿಳ್ಕೊರ್ ನೀವು. ನಿಶ್ಚಲ್ ದಾಸ್ತ್ರಿ ಹೇಳ್ತಾ ಇಲ್ಲ, ನಾ ವಿಚಾರ ಸಾಗರ ಕಹು ಅಂದ್ರ ಅವ್ರಷ್ಟು. ನಾ ವಿಚಾರ ಸಾಗರವನ್ನು ನಿಮಗೆ ಹೇಳ್ತೀನಿ ಅಂದ್ರೆ ಮುಗಿತವ್ರು ನಿಶ್ಚಲ್ ದಾಸ್ತರು.
ಅದಕ್ಕೆ ವಿಶೇಷವಾಗಿ ಪಂಡಿತ್ ಪಿತಾಂಬಜಿಯವರ ವಿಚಾರ ಸಾಗರ ಅಷ್ಟು ಸಾಮಾನ್ಯ ಗ್ರಂಥ ಅವ್ರು ಅಭ್ಯಾಸ ಮಾಡ್ಯಾರ. ಯಾರು ಪಂಡಿತ್ ಪಿತಾಂಬಜಿಯವರು ಈ ಗ್ರಂಥವನ್ನು ಅಭ್ಯಾಸ ಮಾಡ್ಯಾರಲ್ಲ, ಇದು ಸಾಮಾನ್ಯ ಗ್ರಂಥ ಅಂತ ತಿಳ್ಕೊಬೇಡ್ರಪ್ಪ. ಅವ್ರು ಹೇಳಿಲ್ಲ, ಯಾರು ಗ್ರಂಥಕಾರ ಹೇಳಿಲ್ಲ. ವಿಚಾರ ಸಾಗರ ಅಂದ್ರೆ ಈ ರೀತಿ ಐಸಾ ಯಹ ವಿಚಾರ ಸಾಗರ ನಾಮ ಗ್ರಂಥ ಹೇ, ಇಂಥ ವಿಚಾರ ಸಾಗರ ಎಂಬ ಹೆಸರಿನ ಗ್ರಂಥ ಇದು ಇರುತ್ತದೆ. ಪೇಕಿ ಮುದಿತ ಧೀರ ವೈ ಅಂದ್ರಲ್ಲ, ಇದನ್ನ ವಿಚಾರ ಸಾಗರ ಅಂತ ಹೇಳ್ತೀನಲ್ಲ, ಇದ್ರ ಏನಾಗ್ತಾರ 3 ಹೇಳ್ತಾರ. ಪೇಕಿ ಅಂದ್ರೆ ಒಂದು 2ನೇದು ನೋಡಿ, ಅಲ್ಲೇ ತಳಗ ಟಿಪ್ಪಣಿ ಅದು 2ನೇ ನೋಡಿ. ಪೇಕಿ ಕೈ ಗುರುಮುಖ ದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ. ಯಾಕಂದ್ರೆ ವಿಚಾರ ಸಾಗರಕ ಯಾಕ ಶ್ರವಣ ಮನನ ರೂಪ ವಿಚಾರಕರಿಗೆ. ಪೇಕಿ ಅಂದ್ರೆ ಗುರು ಮುಖದ್ವಾರ, ಗುರುಮುಖದ್ವಾರ. ಶ್ರದ್ಧಾ ಭಕ್ತಿ ಪೂರ್ವಕ, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಎದ್ರ ಮ್ಯಾಗ ಇರಬೇಕು? ಶ್ರದ್ಧಾ ಅಂತ ಹೇಳೇ ಬಿಟ್ರ ಮೊದಲೇ ಮಾತಾಡ. ಗುರು ಶಾಸ್ತ್ರೇಶು ಯಾ ವಿಶ್ವಾಸ ಸಾ ಶ್ರದ್ಧಾ. ಗುರುವಿನ ಮೇಲೆ ಮೊದಲು ಶ್ರದ್ಧಾ ಇರಬೇಕು, ಆ ನಂತರ ಗುರು ಹೇಳ್ತಕ್ಕಂಥ ಶಾಸ್ತ್ರದ ಮೇಲೆ ಶ್ರದ್ಧಾ ಇರಬೇಕು. ಎರಡೂ ಬೇಕು. ಶಾಸ್ತ್ರದ ಮೇಲೇನೂ ನಂಬಿಕೆ ಇರಬೇಕು, ಶಾಸ್ತ್ರ ಹೇಳ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಸದ್ಗುರುನಾಥನ ಮೇಲೇನೂ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ನಮಗೇನಾಗ್ತದ ಜ್ಞಾನ. ಅದಕ್ಕೆ ಗುರು ಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ. ಯಾಕ ಶ್ರವಣ ಮನನ ರೂಪ ವಿಚಾರಕರಿಗೆ. ಈ ಗ್ರಂಥನ ಶ್ರವಣ ಮಾಡು, ಶ್ರವಣ ಮಾಡಿದ್ದನ್ನ ಮನನ ಮಾಡು. ಶ್ರವಣ ಮನನ ರೂಪ ನಿಧಿಧ್ಯಾಸನ. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ರೂಪ ವಿಚಾರಕರಿಗೆ. ವಿಚಾರ ಅಂದ್ರೆ ಏನು? ವಿಚಾರ ಅಂದ್ರೆ ಇದೆ, ಶ್ರವಣ ಮಾಡುದು. ಶ್ರವಣ ಮನನ ನಿಧಿಧ್ಯಾಸನಕ್ಕೆ ವಿಚಾರ ಅಂತ ಕರೀತಾರೆ. ಶ್ರವಣ ಮನನ ರೂಪ ವಿಚಾರಕರಿಗೆ ವಿಚಾರವನ್ನು ಮಾಡು. ಇದಕ್ಕೆ ಪೇಕಿ ಅಂತ ಕರೆದು. ಅಂದ್ರೆ ಅವ್ರ ಗ್ರಂಥಕಾರ ಏನಂದ್ರೆ, ಈ ಗ್ರಂಥವನ್ನ ಏನ್ ಹೇಳ್ತಕ್ಕಂಥ ವಿಚಾರ ಸಾಗರ ಗ್ರಂಥವನ್ನ ನೀ ಸ್ವಂತ ಅಧ್ಯಯನ ಮಾಡಕ್ ಹೋಗ್ಬೇಡ. ಸ್ವಂತ ಅಧ್ಯಯನ ಮಾಡಕ್ ಹೋಗ್ಬೇಡ. ಏನ್ ಮಾಡು? ಗುರು ಮುಖದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಈ ವಿಚಾರ ಸಾಗರ ಗ್ರಂಥವನ್ನು ಮೊದಲು ನೀನು ಶ್ರವಣ ಮಾಡು. ಶ್ರವಣ ಮಾಡಿದ ಅರ್ಥವನ್ನ ಮನನ ಮಾಡು. ಮನನ ಮಾಡಿ ನಿರ್ಣಿತವಾದಂತ ಅರ್ಥದ ನಿಧಿಧ್ಯಾಸನವನ್ನು ಮಾಡು. ಅಂದರೆ ಪ್ರಮಾಣಗತ ಸಂಶಯ ಹೋಗ್ತದ, ಪ್ರಮೇಯಗತ ಸಂಶಯ ಹೋಗ್ತದ, ಮತ್ತು ವಿಪರೀತ ಭಾವನ ಹೋಗುತ್ತದೆ. ಶ್ರವಣ ಮಾಡುವುದರಿಂದ ಪ್ರಮಾಣಗತ ಸಂಶಯ ಹೋಗುತ್ತದೆ, ಮನನ ಮಾಡುವುದರಿಂದ ಪ್ರಮೇಯಗತ ಸಂಶಯ ಹೋಗುತ್ತದೆ, ನಿಧಿಧ್ಯಾಸನ ಮಾಡುವುದರಿಂದ ವಿಪರೀತ ಭಾವನ ಹೋಗುತ್ತದೆ. ಪ್ರಮಾಣಗತ ಸಂಶಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯ, ಪ್ರಮಾಣಗತ ಸಂಶಯ ಶಾಸ್ತ್ರ ಹೇಳ್ತಕ್ಕಂಥ ವಿಷಯದಲ್ಲಿ ಬರ್ತಕ್ಕಂಥ ಸಂಶಯ, ಪ್ರಮೇಯಗತ ಸಂಶಯ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡಿದ್ರೆ ವಿಪರೀತ ಭಾವ. ಇದೆಲ್ಲ ಹೋಗ್ಬೇಕಾಗಿತ್ತಂದ ಅದಕ್ಕೆ ಹೇಳಿದ ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ ಭಗವದ್ಗೀತೆ ಪರಮಾತ್ಮ ಶಾಸ್ತ್ರನೇ ಪ್ರಮಾಣ. ಇಲ್ಲಿ ಪ್ರಮಾಣಗತ ಸಂಶಯ ಅಂದ್ರೆ ಏನು? ಪ್ರಮಾಣದಲ್ಲಿ ಬರ್ತಕ್ಕಂಥ ಸಂಶಯ. ಪ್ರಮಾಣ ಅಂದ್ರೆ ಏನು? ಶಾಸ್ತ್ರನೇ ಇಲ್ಲಿ ಪ್ರಮಾಣ. ತಸ್ಮಾತ್ ಶಾಸ್ತ್ರ ಪ್ರಮಾಣ ಅಂತೆ, ಶಾಸ್ತ್ರನೇ ಇಲ್ಲಿ ಪ್ರಮಾಣ. ಏನು? ಕಾರ್ಯ ವ್ಯವಸ್ಥಿತ ಮಾಡಲಿಕ್ಕೆ ಇದು ಯೋಗ್ಯ ಅದ, ಇದು ಅಯೋಗ್ಯ ಅದ ಅಂತ ತಿಳ್ಕೊಬೇಕಾದ್ರೆ ಯಾವ್ದ ಮುಖಾಂತರ ತಿಳ್ಕೊಬೇಕ್ರಿ ಅಂದ್ರ ಶಾಸ್ತ್ರದ ಮುಖಾಂತರ ಬಗ್ಗೆ ತಿಳ್ಕೊಬೇಕು. ಮಂದಿ ಬಾಯಿಗಲ್ಲ. ಮಂದಿ ಬಾಯಿಗೆ ಏನಾಗ್ತದ? ಹೌದಾಗಿ ಅಲ್ಲ ಆಗ್ತದ, ಅಲ್ಲದ ಹೌದಾಗ್ತದ. ಅದಕ್ಕೆ ಅವ್ರ ಶಾಸ್ತ್ರ ಆಧಾರವಾಗಿ ಇಟ್ಕೋಬೇಕು ಅಂತಾರ ಅವ್ರು. ಅದಕ್ಕೆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಶಯಕ್ಕೆ ಏನಂದ್ರ ಅವರು ಪ್ರಮಾಣಗತ ಸಂಶಯ. ಶಾಸ್ತ್ರ ಹೇಳ್ತಕ್ಕಂಥ ಪ್ರಮೇಯ ಅಂದ್ರೆ ವಿಷಯ. ಪ್ರಮೇಯ ಅಂದ್ರೆ ವಿಷಯ. ಯಾವುದರಲ್ಲಿ? ಶಾಸ್ತ್ರ ಹೇಳ್ತಕ್ಕಂಥ ವಿಷಯ. ವಿಷಯದಲ್ಲಿ ಬರ್ತಕ್ಕಂಥ ಸಂಶಯಕ್ಕೆ ಏನಂತಾರ? ಪ್ರಮೇಯಗತ ಸಂಶಯ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡ್ತಿದ್ದ ಅಂದ್ರ ವಿಪರೀತ ಭಾವನ. ವಿಪರೀತ ವಿರುದ್ಧವಾಗಿ ನಿಶ್ಚಯ, ವಿಪರೀತ ಭಾವನ. ಅದಕ್ಕ ಶಾಸ್ತ್ರದಾಗ ಸಂಶಯ ಬಂತ, ಇದು ಹೋಗ್ಬೇಕಾಗಿತ್ತಂದ್ರ ಶ್ರವಣ ಮಾಡು. ಎದ್ರಾಗ ಸಂಶಯ ಬಂದ ಅದನ್ನೇ ಶ್ರವಣ ಮಾಡು. ಶಾಸ್ತ್ರದಾಗ ಸಂಶಯ ಬರ್ತಲ್ಲ, ಆ ಶಾಸ್ತ್ರ ಶ್ರವಣ ಮಾಡು. ಶಾಸ್ತ್ರ ಶ್ರವಣ ಮಾಡಿದ್ರೆ ಶಾಸ್ತ್ರ ಬರ್ತಕ್ಕಂಥ ಸಂಶಯ ನಿವೃತ್ತಿ ಆಗುತ್ತದೆ. ಶ್ರವಣ ಮತ್ತ ಮನನ ಮಾಡು. ಶಾಸ್ತ್ರ ಹೇಳ್ತಕ್ಕಂಥ ವಿಷಯದಾಗ ನೀನು ಸಂಶಯ ಬಂದಿದಿಲ್ಲ, ಆ ವಿಷಯವನ್ನೇ ಮನನ ಮಾಡು. ಅಂದ್ರೆ ಏನು? ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ಅದ್ವಿತೀಯ ಬ್ರಹ್ಮನ ಚಿಂತನೆಯನ್ನು ಮಾಡು. ಮಾಡಿದಾಗ ನಿನಗೇನು ಸಂಶಯ ಬಂದದ? ವಿಷಯ ಏನ್ ಜೀವ ಬ್ರಹ್ಮರ ಭೇದಕರೇನೋ ಏನ್ ಅಭೇದಕರೇನು ಅನ್ನುವ ಸಂಶಯ ಬಂದದಲ್ಲ, ನೀ ಮನನ ಮಾಡಿದೆ ಅಂದ್ರ ಅದು ನಿವೃತ್ತಿ ಆಗುತ್ತದೆ.
ಈ ನಿಧಿಧ್ಯಾಸನವನ್ನು ಮಾಡು, ಸದಾ ನಿನ್ನ ವೃತ್ತಿ ಆತ್ಮಾಕಾರ ಆಗ್ತದೆ. ಅವಾಗ ನೀವು ವಿಪರೀತ ಭಾವನೆ ಏನದಲ್ಲ. ಏನು ವಿಪರೀತ ಭಾವನೆ? ದೇಹಾದಿ ಪ್ರಪಂಚನೇ ಸತ್ಯ ಅನ್ನೋ ವಿಪರೀತ ಭಾವನೆ ಅಲ್ಲ. ನಿನಗೆ ಬ್ರಹ್ಮ ಸತ್ಯ ಅನ್ನೋದು ಬಂತು, ನಿನಗೆ ಜ್ಞಾನ ನಿಶ್ಚಯ ಆಯಿತು. ವೃತ್ತಿ ತದಾಕಾರ ಬ್ರಹ್ಮಾಕಾರ ಸದಾ ಬ್ರಹ್ಮಾಕಾರ ಆಗಕತ್ತು ಅಂದ್ರ ಅದಕ್ಕಿಂತಲೂ ಭಿನ್ನವಾದಂತೆ ಈ ಪ್ರಪಂಚ ನಿತ್ಯ ಅಂತ ನಿರ್ಣಯ ಆಗ್ತದೆ. ಅದು ವಿಪರೀತ ಭಾವನೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಅಂತ ಹೇಳಿದ್ರು. ಅದು ವಿಚಾರ ಮಾಡಿ. ಈಗ ಇನ್ನೊಂದು ಹೇಳ್ತೀನಿ. ಮುದಿತದ ಧೀರ ಮುದಿತ ವೈ. ಧೀರಂದು ಒಂದು ಬಂದದ, ಮುದಿತ ಒಂದು ಬಂದದ. ಮೂರನೇ ಮುದಿತದ ಮ್ಯಾಗ ಬಂದದ ಟಿಪ್ಪಣಿ. ಮೂರನೇ ಟಿಪ್ಪಣಿ ಮುದಿತ ಕೈ ಒಂದು ಮುದಿತ ಅಂದರೆ ಸ್ವರೂಪಕ್ಕೆ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ ಅವಿದ್ಯಾ ತತ್ಕಾರ್ಯ ರೂಪ ಅನರ್ಥಕಿ ನಿವೃತ್ತಿ ಪೂರ್ವಕ ಪರಮಾನಂದಕ್ಕೂ ಪ್ರಾಪ್ತಿ ಹೋವೆ. ಯಾವಾಗ ಶ್ರವಣ ಮನನ ನಿಧಿಧ್ಯಾಸನವನ್ನು ಅಧಿಕಾರಿ ಪುರುಷ ಮಾಡಿದಾಗ ಅವನಿಗೇನಾಗ್ತದ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ. ಸ್ವರೂಪದ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಅಲ್ಲ, ಅಪರೋಕ್ಷ ಜ್ಞಾನ ಅಂದ್ರೆ ಬೇರೆ. ರೂಪ ಲಕ್ಷ್ಯಕ್ಕೆ ಬಹಳ ಇದೆ ಹೇಳ್ತಾರೆ. ಮತ್ತೆ ಅದಕ್ಕೊಂದು ಅರ್ಥ ಬೇರೆ ಇದಕ್ಕೊಂದು ಅರ್ಥ ಬೇರೆ ಮಾಡೋದಿಲ್ಲ, ಅರ್ಥ ಒಂದೇ ಅದ. ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ. ಈ ಅಧ್ಯಯನ ಮಾಡ್ತಾ ಶ್ರವಣ ಮನ ನಿಧ್ಯಾಸನ ಮಾಡ್ತಕ್ಕಂಥ ಅಧಿಕಾರಿಗೆ ಏನಾಗ್ತದ? ಅಪರೋಕ್ಷ ಜ್ಞಾನವಾಗುತ್ತದೆ. ಯಾರ ಅಪರೋಕ್ಷ ಜ್ಞಾನ? ಸ್ವರೂಪದ ಸಾಕ್ಷಾತ್ಕಾರ ಆತ್ಮಜ್ಞಾನವಾಗುತ್ತದೆ. ಅವಿದ್ಯೆ ಅವಾಗ ಆತ್ಮಜ್ಞಾನ ಆದ ತಕ್ಷಣ ಏನಾಗ್ತದ? ಅವಿದ್ಯೆ ತತ್ಕಾರ್ಯ ರೂಪ ಅನರ್ಥಕ್ಕೆ ನಿವೃತ್ತಿ ಪೂರ್ವಕ. ಯಾವಾಗ ಸ್ವರೂಪದ ಸಾಕ್ಷಾತ್ಕಾರ ಆಯಿತು, ಜ್ಞಾನ ಆಯಿತು ಅಂದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ. ಯಾವಾಗ ಅದಕ್ಕೆ ಅರಿವಿನಿಂದ ಮರೆವೆ ಅಳಿಯುವುದು ಜ್ಞಾನ ಪ್ರತಿಪಾದಿಸ್ತವೆ. ಅರಿವಿನಿಂದ ಮರೆಬೇಳೋದು. ಯಾವಾಗ ಅರಿವಾಯಿತು, ಸ್ವರೂಪ ಸಾಕ್ಷಾತ್ಕಾರ ಆಯಿತು ಅಂದ್ರೆ ಏನಾಗ್ತದ? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಿವೃತ್ತಿ ಆಗುತ್ತದ. ಅಜ್ಞಾನವಾಯಿತು ಅಂದ್ರೆ ಪರಮಾನಂದ ಪ್ರಾಪ್ತಿ ಹೋಗಿ ಪ್ರಾಪ್ತ ರೂಪ ಪ್ರಾಪ್ತಿ ಪರಮಾನಂದದ ನಮ್ಮಲ್ಲಿರ್ತಕ್ಕಂಥ ಆನಂದದ ಆವಿರ್ಭಾವ ಆಗ್ತದೆ. ಇದಕ್ಕೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅಂತ ಕರೀತಾರೆ. ಯಾವಾಗ ತತ್ವಜ್ಞಾನ ಆಗ್ತದೆ, ತತ್ವಜ್ಞಾನ ದ್ವಾರ ಅಜ್ಞಾನ ನಿವೃತ್ತಿ ಆಗ್ತದೆ. ಅಜ್ಞಾನ ನಿವೃತ್ತಿ ಆದಾಗೇನು ಸ್ವರೂಪಾನಂದ ಆನಂದದ ಅನುಭವ, ನಿರಾವರಣ ಪರಿಪೂರ್ಣವಾದಂಥ ಆನಂದದ ಅನುಭವ ಏನದಲ್ಲ, ಇದಕ್ಕೆ ಜೀವನ್ಮುಕ್ತಿ ವಿಲಕ್ಷಣದ ಅವಸ್ಥೆ ಅಂತ, ಇದಕ್ಕೆ ಮುದಿತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮುದಿತ ಅಂದ್ರೆ ಜೀವನ್ಮುಕ್ತಿ. ಅಂದ್ರ ಅವ್ರು ಹೇಳ್ತಾರ, ಈ ವಿಚಾರ ಸಾಗರವನ್ನು ಹೇಳ್ತೀನಲ್ಲ, ಇದನ್ನ ಗುರುಗಳ ಮುಖಾಂತರವಾಗಿ ಶ್ರದ್ಧಾ ಭಕ್ತಿ ಪೂರ್ವಕ ಶ್ರವಣಮನ ನಿತ್ಯಾಸನ ಮಾಡಿದಂತ ಅಧಿಕಾರಿ ಪುರುಷನಿಗೆ, ಎಲ್ಲರಿಗೆ ಅಲ್ಲ, ಮತ್ತೆ ಓದ್ಯಾರಿಗೆಲ್ಲರಿಗೆಲ್ಲ, ಬಹಳ ಮಂದಿ ಓದ್ತಾರೆ, ಓದ್ದರಿಗೆಲ್ಲರೂ, ಅಧಿಕಾರಿ ಪುರುಷನಿಗೆ ಈ ರೀತಿಯಿಂದ ನಾ ಏನು ಹೇಳ ಆ ರೀತಿ ನಡ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಂತ ಅಧಿಕಾರಿ ಪುರುಷನಿಗೆ ಸ್ವರೂಪ ಸಾಕ್ಷಾತ್ಕಾರವಾಗಿ ಅಜ್ಞಾನ ನಿವೃತ್ತಿಯಾಗಿ ಮೋಕ್ಷ ರೂಪ ಆನಂದ ಪ್ರಾಪ್ತಿ ಆಗುತ್ತದೆ. ಈಗ ಧೀರ ವೈ ಅಂದ್ರಲ್ಲ, ಧೀರ ಅದನ್ನು ಮೊನ್ನೆ ಅಪ್ಪವ್ರನ್ನ ಹೇಳಿದೆ ವಿಷಯ. 4ನೇ ಟಿಪ್ಪಣಿ ನೋಡಿ. ದೀಜೋ ಬುದ್ಧಿ ತಾಕು ರ ಕೈಯ ವಿಷಯಂತೆ ರಕ್ಷಾ ಕರೆ. ದಿ ಅಂದ್ರೆ ಬುದ್ಧಿ, ರ ಅಂದ್ರೆ ಧೀರ ಅನ್ನೋ ಶಬ್ದ ಪ್ರಯೋಗ ಮಾಡಕ್ಕೆ. ದಿ ಅಂದ್ರೆ ಬುದ್ಧಿ, ರ ಅಂದ್ರ ವಿಷಯಗಳಿಂದ ರಕ್ಷಣೆ ಮಾಡುವುದು. ಏನನ್ನ? ಬುದ್ಧಿ ವೃತ್ತಿ ಅಂತ. ವಿಷಯಂತೆ ರಕ್ಷಾ ಕರೆ ಐಸಾ ಜೋ ಬ್ರಹ್ಮಚಾರ್ಯ ಆದಿಕ ಸಾಧನ ಕರಿ ಸಂಪನ್ನ ಅಧಿಕಾರಿ ಸೋ ಇಹ ಧೀರ ಕೈಯೇ. ಐಸ ಈ ವಿಷಯಗಳಿಂದ ಬುದ್ಧಿಯನ್ನು ಯಾವನು ರಕ್ಷಣೆ ಮಾಡಿಕೊಂಡಿದ್ದಾನೆಯೋ ಅಂತಯವ ಬ್ರಹ್ಮಚಾರ್ಯ ಆದಿಕ ಸಾಧನಕರಿ ಸಂಪನ್ನ. ಬ್ರಹ್ಮಚಾರ್ಯನ್ನೇ ಮೊದಲು ಮಾಡಿಕೊಂಡು ಶಾಸ್ತ್ರದಲ್ಲಿ ಏನು ಸಾಧನಗಳನ್ನು ಹೇಳ್ಕೊಂಡು ಬಂದಿದ್ದಾರ ಆ ಸಾಧನ ಸಂಪನ್ನವಾದಂಥ ಅಧಿಕಾರಿನೇ ಇಲ್ಲಿ ಏನದ? ಧೀರ ಅನ್ನೋ ಶಬ್ದಕ್ಕೆ ಅರ್ಥ. ವಿವೇಕ, ವೈರಾಗ್ಯ, ಶಮಾಧಿ, ಸಂಪತ್ತಿ, ಮುಮುಕ್ಷತ, ಇವು 4 ಸಾಧನ ಸಹಿತವಾದಂಥ ಅಧಿಕಾರಿನೇ ಏನಿದ್ದಾನಂದ್ರೆ ಇಲ್ಲಿ ಧೀರ ಅನ್ನುವ ಪದಕ ಅರ್ಥ. ಧೀರತೆ ಮೂರು ನಿಮಿಷ ಮುಂದಿನ ನೋಡಿ ಹೇಳ್ತೀನಿ. ಮ್ಯಾಗ ವಿಷಯಕ್ಕೆ ಬರ್ರಿ. 7ನೇ ದೋಹ, 6 ದೋಹ ಆಗಿದ್ರೆ 7ನೇ ದೋಹ, ದೋಹ ನಂಬರ್ 7 ಟಿಪ್ಪಣಿ ಮುಗಿತಾರೆ. ಸೂತ್ರ ಭಾಷ್ಯ ವಾರ್ತಿಕ ಪ್ರವೃತ್ತಿ ಗ್ರಂಥ ಬಹುತ ಸುರ ಭಾನಿ. ಯದ್ಯಪಿಕಾರ ಶಂಕ ಮಾಡ್ತಾನ, ನೀವು ಈಗ ಹಿಂದಿ ಭಾಷೆಯೊಳಗೆ ವಿಚಾರ ಸಾಗರ ಅಂತ ಒಂದು ಗ್ರಂಥ ಬರೆಯಕತ್ತೀರಿ ಅಲ್ಲ, ಇದನ್ನೆಲ್ಲ ಯಾರು ಅಭ್ಯಾಸ ಮಾಡ್ತಾರೆ? ಇದನ್ನೆಲ್ಲ ಯಾರು ಅಭ್ಯಾಸ ಮಾಡ್ತಾರೆ? ಯಾಕಂದ್ರ ಏನಂತಾರ ಇಲ್ಲಿ ಸೂತ್ರ ಭಾಷ್ಯ ವಾರ್ತಿಕವನ್ನೇ ಮೊದಲು ಮಾಡಿಕೊಂಡು
ಸುರಭಾನಿ ಗ್ರಂಥ ಬಹು ಅಂದ್ರೆ ಸುರಭಾನಿ ಅಂದ್ರೆ ಸಂಸ್ಕೃತ ಭಾಷೆ ಒಳಗ ಅನೇಕ ಗ್ರಂಥಗಳದು ಆಲ್ರೆಡಿ ವೇದಾಂತವನ್ನು ಪ್ರತಿಪಾದನೆ ಮಾಡಿದ ಅನೇಕ ಗ್ರಂಥಗಳು. ಅದಕ್ಕೇ ಅವ್ರು ಏನಂದಾರ, ಅವರು ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತ ಗ್ರಂಥ ಕೋಟಿ ಬಿ. ಶಂಕರಾಚಾರ್ಯ ಶಿಷ್ಯರಿಗೆ ಹೇಳಿದ್ರಂತ, ಏನಂತ, ಕೋಟಿ ವೇದಾಂತ ಗ್ರಂಥಗಳು ಅಂತ ಹೇಳ್ತಾರೆ. ಯದುಕ್ತ ಗ್ರಂಥ ಕೋಟಿ ಬಿ, ಕೋಟಿ ಗ್ರಂಥಗಳದವು. ಏನನ್ನು ಪ್ರತಿಪಾದನೆ ಮಾಡ್ತಕ್ಕಂಥವು, ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೋಟಿ ಗ್ರಂಥಗಳು ಆಲ್ರೆಡಿ ಅದಾವು. ಯದ್ಯಪಿಕರ್ ಅಂತ ಯದ್ಯಪಿಕರ್ ಕೋಟಿ ಗ್ರಂಥಗಳು ಅದಾವು. ಯಾವುದು? ಸಂಸ್ಕೃತ ಭಾಷೆ ಒಳಗ ಸೂತ್ರ, ಬ್ರಹ್ಮಸೂತ್ರ, ಆನಂತರ ಭಾಷ್ಯ, ವಾರ್ತಿಕ ಮೊದಲಾದ ಕೋಟಿ ಗ್ರಂಥಗಳು ವೇದಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸಂಸ್ಕೃತ ಭಾಷೆ ಒಳಗ ಕೋಟಿ ಗ್ರಂಥಗಳದಾವು. ಮತ್ತು ಅವನ್ನ ಅಭ್ಯಾಸ ಮಾಡ್ತಾರೆ. ಸುಮ್ಮನೆ ಯಾಕೆ ಭಾಷೆ ಗ್ರಂಥ ಬರೆಯಕೈತಿರಿ? ಗ್ರಂಥ ಬರೆದಲ್ಲಿ ಸುಮ್ಮನೆ ಯಾಕೆ ಹೈರಾಣ ಹಾಕೈತಿರಿ? ನೀವು ಬರ್ತಕ್ಕಂಥದ್ದು ನಿಷ್ಫಲ ಆಗುತ್ತದೆ. ಈ ಗ್ರಂಥ ಏನು ಹಿಂದಿ ಭಾಷೆ ಒಳಗೆ ಬರೀತಿರಲ್ಲ, ಯಾರು ಅಧ್ಯಯನ ಮಾಡಿರಲಿ ಎಲ್ಲ ಸಂಸ್ಕೃತ ಅಭ್ಯಾಸ ಮಾಡ್ತಾರ. ಯಾಕ? ಕೋಟಿ ಕೋಟಿ ಗ್ರಂಥಗಳು. ಪರಮಾತ್ಮನೇ ಅವತಾರ ತೆಗೆದುಕೊಂಡು ಬಂದು ಬರೆದನ ಬ್ರಹ್ಮಸೂತ್ರವನ್ನ ವ್ಯಾಸ ಮಹರ್ಷಿಗಳು. ಶಂಕರನ ಅವತಾರ ಶಂಕರಾಚಾರ್ಯ ಭಾಷ್ಯವನ್ನು ಬರೆದಿದ್ದಾರೆ ಬ್ರಹ್ಮಸೂತ್ರಕ್ಕ. ಭಗವದ್ಗೀತಕ್ಕ ಸ್ವತಃ ಪರಮಾತ್ಮನೇ ಉಪದೇಶ ಮಾಡಿನ ಭಗವದ್ಗೀತಾ. ಅವನ ಅಭ್ಯಾಸ ಮಾಡ್ತಾರ. ಪರಮಾತ್ಮನೇ ಹೇಳಿನಲ್ಲ, ಪರಮಾತ್ಮ ಹೇಳಿದ ಸಂಸ್ಕೃತ ಗ್ರಂಥವನ್ನು, ಉಪನಿಷತ್ತು ಅದ, ದೈವವಾಣಿ ಅದ, ದೇವವಾಣಿ ಅದ, ಉಪನಿಷತ್ತು ಅಧ್ಯಯನ ಮಾಡ್ತಾರ, ಬ್ರಹ್ಮಸೂತ್ರ ಅಭ್ಯಾಸ ಮಾಡ್ತಾರ, ಭಗವದ್ಗೀತಾ ಅಭ್ಯಾಸ ಮಾಡ್ತಾರ. ಎಷ್ಟೋ ಮಂದಿ ಮಹಾತ್ಮರ ಸ್ಮೃತಿ ಗ್ರಂಥಗಳನ್ನು ಬರೆದಿದ್ರು, ಅವನ ಅಭ್ಯಾಸ ಮಾಡ್ತಾರ. ಅವೆಲ್ಲ ಅಭ್ಯಾಸ ಮಾಡ್ತಾರ. ಅವೆಲ್ಲ ಗ್ರಂಥ ಇರಕ್ಕಾಗಲಿ, ಮತ್ತೆ ಒಳ್ಳೆ ಎಷ್ಟರ ಗ್ರಂಥ ಯಾಕೆ ನೀವು ಬರೀತೀರಿ? ಯದ್ಯಪಿಕರ ಶಂಕ ಮಾಡ್ತಾರೆ. ಗ್ರಂಥ ಬಹುತ ಸ್ವರಭಾನಿ ಭಾಳ ಅದಾವ್ರಿ. ಅದಕ್ಕೆ ಗ್ರಂಥಕಾರ ಸಮಾಧಾನ ಹೇಳ್ತಾರೆ. ನಿಶ್ಚಲದಾಸ ತಥಾಪಿ ಗ್ರಂಥಕಾರ ಮೈ ಭಾಷಾ ಕರುಣು ಲಕ್ಕಿ ಮತಿ ಮಂದ ಅಜಾನಿ. ಮತಿ ಮಂದ ಅಜಾನಿ ಲಕ್ಕಿ. ನಾನೇನು ಭಾಷಾ ಗ್ರಂಥವನ್ನು ಬರ್ದಿನಲ್ಲ, ಹಿಂದಿ ಭಾಷೆದೊಳಗೆ ನಾ ಏನು ಬರಿತಾ ಇದ್ದೀನಲ್ಲ, ನಾ ಯಾರು ಸಲುವಾಗಿ ಬರ್ದಿನಪ್ಪ ಈ ಭಾಷಾ ಗ್ರಂಥವನ್ನಂದ್ರ, ಯಾರು ಮತಿ ಮಂದ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲವೋ, ಬುದ್ಧಿಯಲ್ಲಿ ಎಲ್ಲರಿಗೂ ಒಂದೇ ಥರ ಇರ್ತದೆ ಸಾಮರ್ಥ್ಯ, ಸಂಸ್ಕೃತ ಅಧ್ಯಯನ ಮಾಡುವಲ್ಲಿ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲ, ಆ ಶಕ್ತಿ ಇಲ್ಲವೋ, ಮತ್ತು ಸ್ವರೂಪದ ಅಜ್ಞಾನದಿಂದ ಕೂಡಿಕೊಂಡಾನ. ಸ್ವರೂಪದ ಅಜ್ಞಾನದ ತಿಳ್ಕೋಬೇಕಂತಾನ, ನಾ ತಿಳ್ಕೋಬೇಕು ಅಂತಾನ, ತತ್ವಜ್ಞಾನ ಪಡ್ಕೋಬೇಕಂತಾನ. ಆದ್ರೆ ಸಂಸ್ಕೃತ ಗ್ರಂಥದಾಗ ವ್ಯಾಕರಣ ಅಧ್ಯಯನ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬುದ್ಧಿಯೊಳಗಿಲ್ಲ. ಬರೇ ವ್ಯಾಕರಣ ಅಭ್ಯಾಸ ಮಾಡಕ್ಕನೆ 12 ವರ್ಷ ಬೇಕು. ಸಂಸ್ಕೃತ ವ್ಯಾಕರಣ ಪಕ್ಕ ಅಭ್ಯಾಸ ಮಾಡಬೇಕಾಗಿತ್ತು ಅಂದ್ರೆ, ಪಾಣಿನಿ ಕೃತಿ ವ್ಯಾಕರಣ ಅಭ್ಯಾಸ ಮಾಡ್ಬೇಕಂದ್ರೆ 12 ವರ್ಷ ಬೇಕು. ನಮ್ದು ಹೆಂಗದ ಆವಿಷ್ಯ ಅಲ್ಪಶ್ಚ ಕಾಲೋ ಬಹುಶ್ಚ ವಿಘ್ನಃ. ನಮ್ಮ ಆವಿಷ್ಯ ಅಲ್ಪ ಆವಿಷ್ಯ ಅದ. ಎಷ್ಟು ದಿನ ಬದುಕ್ತಿವಿ ಅಂದ್ರೆ, ಈಗ ಹೋಗಿ ನಾಷ್ಟ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನೀರ ಮೇಲಿನ ಗುಳ್ಳೆ ನಿಜ ಅಲ್ಲ, ಅಲ್ಪ ಆವಿಷ್ಯ ಅದ. ಅನಂತ ಶಾಸ್ತ್ರ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹುಶ್ಚ ವಿಘ್ನ. ಶಾಸ್ತ್ರಗಳು ಬಹಳ ಅದಾವ, ವೇದಗಳು ಬಹಳ ಅದಾವ. ಅವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ವ್ಯಾಕರಣ ಕಲಿಬೇಕು. ಪಾಣಿನ ಕೃತ ವ್ಯಾಕರಣ ಕಲಿಯಕ್ಕೆ 12 ವರ್ಷ ಬೇಕು. ಕಲ್ತ್ರಿ ಹಂಗಾರ ಆಗಿತ್ತು ಬಿಟ್ರೆ ಕಲಿನ, ಅದಕ್ಕಾಗಿ ನಿಂತೀವಿ ಅಂದ್ರೆ ಕಲಿಬಹುದು. ಕರೆ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲ. ವ್ಯಾಕರಣ ಅಧ್ಯಯನ ಮಾಡೋಕೆ ತೀಕ್ಷ್ಣ ಬುದ್ಧಿ ಬೇಕು, ಸೂಕ್ಷ್ಮ ಮತಿ ಬೇಕು. ಅಷ್ಟು ಸೂಕ್ಷ್ಮ ಮತಿ ನನ್ನಲ್ಲಿ ಇಲ್ಲ. ಎಷ್ಟು ದಿವಸ ನಾನು ವ್ಯಾಕರಣ ಅಂದ್ರೂ ಕೂಡ 100 ಸೂತ್ರ ಕಂಠಸ್ಥ ಮಾಡೋಕ್ಕಾಗಲ್ಲ ಅಂದ್ಮ್ಯಾಗ, ಅದು ಸ್ವರೂಪ ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಾನ, ಸ್ವರೂಪ ಜ್ಞಾನ ಮಾಡ್ಕೋಬೇಕಂತಾನ. ಕರೆ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲ. ಅಂತ ಜಿಜ್ಞಾಸುಗಳನ್ನು ಕುರಿತು ಅವರು ಜಿಜ್ಞಾಸುಗಳೇ, ನಾತ್ರ ಮೆಚ್ಚು ಜಿಜ್ಞಾಸು ಯಾರ್ಯಾಕಿರುವಲ್ರಕ್ಕ ತಿಳ್ಕೋಬೇಕು ಅಂತ ಇಚ್ಛೆ ಅದನ್ನ ಜಿಜ್ಞಾಸನೆ. ಮತ್ತೆ ಮಂದಿರಲಿ, ಅದು ಸೂಕ್ಷ್ಮ ಇರಲಿ, ಹೆಂಗೆ ಯಾಕಿರ್ಲಕ್ಕ ಇಂಥ ಜಿಜ್ಞಾಸು. ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲವೋ ಮತ್ತು ಸ್ವರೂಪದ ಅಜ್ಞಾನ ಇದೆಯೋ ಅಂಥವರನ್ನು ಕುರಿತನ ಏನು ಮಾಡೀನಿ, ಮೈ ಭಾಷಾಕರು ಈ ಭಾಷಾ ಗ್ರಂಥವನ್ನು ರಚನೆ ಮಾಡೀನಿ ಅಂತ ಹೇಳಿದ್ದಾರೆ. ಇದರ ಟೈಮು 5 ನಿಮಿಷ ಅಂದ್ರೆ ಅದೊಂದು ಭಾಷೆ ಇದು ಟೀಕಾ ಮುಗಿಸ್ಬಿಡ್ತೇನೆ. ಮತ್ತೆ ಟಿಪ್ಪಣಿ ಮುಗಿಸ್ ಟೀಕಾ ಯದ್ಯಪಿ सूत्र भाष्य वार्तिक से प्रवृत्ति कहिए आदि लेके सुरभानी कहिए संस्कृत ग्रंथ बहुत है. ಇದೇ ದೋಹದ ಅರ್ಥ ಹೇಳ್ತಾರೆ, ಬೇರೆ ಹೇಳಲ್ಲ ಅವರು. ಏನಂತ ಯದ್ಯಪಿಕಾರ ಏನು ಶಂಕ ಮಾಡ್ತಾನ, ಸೂತ್ರ ಭಾಷ್ಯ ವಾರ್ತಿಕವನ್ನೇ ಮೊದಲು ಮಾಡಿಕೊಂಡು ಅನೇಕ ಉಪನಿಷತ್ತು ತಗೋರಿ, ಭಗವದ್ಗೀತಾ ತಗೋರಿ, ಅದ್ವೈತ ಸಿದ್ಧಿ ತಗೋರಿ, ಕಣ್ಣನ ಕಾದ್ಯ ತಗೋರಿ,
ಮತ್ತೆ ಶಂಕರಾಚಾರ್ಯ ಬರೆಯಲ್ಪಟ್ಟಂತ ವಿವೇಕ ಚೂಡಾಮಣಿ ತೋರಿ ಎಲ್ಲ ಸಂಸ್ಕೃತ ಗ್ರಂಥಗಳು, ಪ್ರವೃತ್ತಿಯನ್ನು ಮುಂತಾದವುಗಳು. ಯಾವ ನಿಮ್ಗೆ ಎಷ್ಟು ಗೊತ್ತದ ಅವೆಲ್ಲ ತಿಳ್ಕೊರು, ಸಂಸ್ಕೃತದಾಗಿರ್ಬೇಕಂದ್ರೆ ಅವೆಲ್ಲ ಗ್ರಂಥಗಳು ಹೆಸರು ಯಾವ್ದ್ರಾಗಿರ್ಬೇಕು? ಸಂಸ್ಕೃತ ಭಾಷೆಗಳಾಗಿರ್ಬೇಕು. ಅದಕ್ಕೆ ಸುರಭಾನಿ ಕೈಯ ಸುರಭಾನಿ ಅಂದ್ರೆ ದ್ವಾದಾಗಿನ ಸುರಭಾನಿ ಅಂದ್ರಲ್ಲ, ಹಂಗಂದ್ರೆ ಸಂಸ್ಕೃತ ಗ್ರಂಥ ಬಹುತ ಹೇ ಭಾಳ ಅದಾವ್ರಿ. ಆ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರ, ನಿಮ್ಮ ಹಿಂದಿ ಭಾಷೆ ಗ್ರಂಥವನ್ನು ಯಾರು ಅಭ್ಯಾಸ ಮಾಡ್ತಾರ ಅಂತ ಶಂಕ ಮಾಡಿದಾಗ, ಯದ್ಯಪಿಕರ್ ಶಂಕ ಮಾಡಿದಾಗ ಗ್ರಂಥಕಾರ ಸಮಾಧಾನ ಹೇಳ್ತಾರೆ, ತಥಾಪಿ ಸಂಸ್ಕೃತ ಗ್ರಂಥಸೆ ಮಂದ ಬುದ್ಧಿ ರೂಪ ಪುರುಷನ್ಗೂ ಬೋಧ ಹೋವೇ ನಹಿ. ಸಾಧು ನಿಶ್ಚಲ್ದಾಸರ ಅನುಭವ ಅದು. ಅವರೆಲ್ಲ ಸಂಸ್ಕೃತ ಪಂಡಿತರೇ ಅದಾರೆ, ಗ್ರಂಥ ಬರಿಬೇಕಂದ್ರೆ ಸುಮ್ಮ ಅಲ್ಲ, ಪಾಂಡಿತ್ಯ ಅದು ಅವ್ರಿಗೆ ಗೊತ್ತದ. ಸಂಸ್ಕೃತವನ್ನು ಅಭ್ಯಾಸ ಮಾಡಬೇಕಾಗಿತ್ತು ಅಂದ್ರೆ ಮಂದ ಬುದ್ಧಿ ಪುರುಷನ್ಗೂ ಬೋಧ ಹೂವೇ ನೈ. ಸಂಸ್ಕೃತ ಗ್ರಂಥದಿಂದ ಮಂದ ಬುದ್ಧಿ ಉಳ್ಳಂಥ ಜಿಜ್ಞಾಸುವಿಗೆ ಜ್ಞಾನ ಆಗುವುದನ್ನೇ ಇಲ್ಲ, ಜ್ಞಾನನೇ ಆಗುವುದಿಲ್ಲ. ಅವ್ರು ಭಾಷಾ ಗ್ರಂಥಸೆ ಮಂದ ಬುದ್ಧಿ ಪುರುಷನ್ಗೂ ಬಿ ಬೋಧ ಹೋವೆ. ಭಾಷಾ ಗ್ರಂಥದಿಂದ ಎಷ್ಟು ಮಂದ ಬುದ್ಧಿ ಇದ್ರೂ ಕೂಡ ಅವ್ರ ದೇಶೀಯ ಭಾಷೆ ಆಗುತ್ತೆ. ಈಗ ನೋಡ್ರಿ ನಿಜಗುಣ ಇದು ಸ್ವಲ್ಪ ಶಾಸ್ತ್ರ ಕಠಿಣ ಆಗ್ತದೆ. ಅದೇ ಈಗ ಅಪ್ಪವರು ನಿಜಗುಣ ಶಾಸ್ತ್ರ ಪರಮಾನುಭವಬೋಧ ಹೇಳ್ತಾರೆ, ಕೈವಲ್ಯ ಪದ್ಧತಿ ಗ್ರಂಥಗಳು ಹೇಳ್ತಾರೆ. ಅವು ನಮ್ಗೆ ಒಂದೀಟ್ ಏನಾಗ್ತದೆ ಸರಳ, ಯಾಕೆ ನಮ್ಮ ಭಾಷೆ ಅದ. ಸಂಸ್ಕೃತ ಏನಂದ್ರೆ ಅದು ಪರ ಭಾಷೆ ಅದ, ದೇವ ಭಾಷೆ ಅದ. ಅದು ಕಲಿಬೇಕಂದ್ರೆ ಮತ್ತೆ ಅಭ್ಯಾಸ ಮಾಡ್ಬೇಕಾಗ್ತದೆ. ಇದು ನಮ್ಮ ಭಾಷೆ ಕಲಿಬೇಕಂತ ಏನು ಅಭ್ಯಾಸ ಮಾಡ್ರಿ ನೀವು? ತುಂಬ ಆಡು ಭಾಷೆ ಬಂದದ. ಅದಕ್ಕೆ ಅವ್ರಲ್ಲಿ ಹೇಳ್ತಾ ಇದ್ದಾರ, ಪುರುಷನ್ ಬೋಧ ಹೋವೆ ಭಾಷಾ ಗ್ರಂಥದಿಂದ ಜ್ಞಾನ ಆಗ್ತದೆ. ಯಾತೆ ಭಾಷಾ ಗ್ರಂಥಕ ಆರಂಭ ನಿಷ್ಫಲನಹಿ. ನಾನು ಬರ್ತಕ್ಕಂಥ ಈ ವಿಚಾರ ಸಾಗರ ಎಂಬ ಹಿಂದಿ ಭಾಷೆಯೊಳಗೆ ಬರ್ತಾ ಇದ್ದೀನಲ್ಲ, ಈ ಗ್ರಂಥ ಎಂದೂ ಕೂಡ ನಿಷ್ಫಲ ಆಗುವುದಿಲ್ಲ. ಯಾವಾಗ ಬರ್ತಾರೆ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಚಿಂತನೆ ನಡೆದದ ನೋಡ್ರಿ, ಮತ್ತೆ ನಮ್ಮ ಸಲುವಾಗಿ ನಡೆದದ. ಅದು ಆರಂಭ ನಿಷ್ಫಲ ನಹಿ ಕಿಂತು ಸಂಸ್ಕೃತ ಗ್ರಂಥಕ್ಕೆ ವಿಚಾರಣೆ ವಿಷಯ ಜಿನ್ಕಿ ಬುದ್ಧಿ ಸಮರ್ಥನೆ ಹೇಳ್ತಾರೆ. ಸಂಸ್ಕೃತ ಗ್ರಂಥದಲ್ಲಿ ವಿಚಾರ ಮಾಡುವಲ್ಲಿ ಯಾರ ಬುದ್ಧಿಯೊಳಗೆ ಸಾಮರ್ಥ್ಯ ಇಲ್ಲವೋ ತಿನ್ನಕ್ಕೆ ನಿಮಿತ್ತ ಗ್ರಂಥಕ್ಕೆ ಆರಂಭ ಸಫಲ. ಅವ್ರ ಸಲುವಾಗಿ ಗ್ರಂಥವನ್ನೇನು ಬರೆಯಲು ಪ್ರಾರಂಭ ಮಾಡಿಲ್ಲ, ಅವ್ರ ಸಲುವಾಗಿ ಇದು ಏನಾಗ್ತದೆ, ಸಫಲ ಆಗುತ್ತದೆ, ನಿಷ್ಫಲ ಎಂದು ಕೂಡ ಆಗುವುದೇ ಇಲ್ಲ ಅಂತ ಹೇಳಿದ್ದಾರೆ. ಇದೇ ಲಕ್ಷಣದ ಮ್ಯಾಗ ಮತ್ತೆ ಪದಕೃತಿಯನ್ನು ಬಿಡಿಸ್ತಾರೆ ಟಿಪ್ಪಣಿ ಒಳಗೆ. ಮತ್ತೆ ಅದನ್ನ ನಾಳೆ ದಿವಸ ನೋಡೋದನ್ನ ಕೇಳ್ತಾ ಸದ್ಗುರುನಾಥ ಮಹಾರಾಜ್ ಕಿ ಜೈ.